ಮತ್ತಕ್ಕಿದ ಬ್ರೈನ್ ಇಷ್ಟು ಪವರ್ಫುಲ್ ಇತ್ತಲ್ಲ, ಯಾಕಷ್ಟು ಪವರ್ಫುಲ್ ಐತೆ ಅಂತ ಹೇಳಿ ಹೇಳ್ತಾನೆ ನಿಮಗೆ. ಆಕೆಗೆ ಊಟ, ಸೊ ಸಣ್ಣ ಮಕ್ಕಳಿಗೆ ಏನು ಊಟ ಕೊಡಬೇಕು, ಬ್ರೆಸ್ಟ್ ಮಿಲ್ಕ್ ಬರಕತ್ತ ಅದಾದ್ಮೇಲೆ ನಾನು ಡಿಸ್ಕಂಟಿನ್ಯೂ ಮಾಡಿ ಬ್ರೆಸ್ಟ್ ಮಿಲ್ಕ್ ಅನ್ನ ಕಂಟಿನ್ಯೂ ಮಾಡಿದ್ದೆ. ಸೊ ಬ್ರೆಸ್ಟ್ ಮಿಲ್ಕ್ ಜಾಸ್ತಿ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಹುಡುಗರಿಗೆ ಗುಟ್ಟಿ ಅಂತ ಮಾಡಿ ಹಾಕ್ತಾರೆ. ಇದನ್ನೆಲ್ಲ ನಿಮಗೆ ಡಾಕ್ಟರ್ಸ್ ಕೂಡ ಸಜೆಸ್ಟ್ ಮಾಡಂಗಿಲ್ಲ, ಇದನ್ನೆಲ್ಲ ಅಂದ್ರೆ 6 ತಿಂಗಳು ಕೂಸು ಅಂದ್ರೆ ಬಹಳ ಸಣ್ಣದಿರ್ತೈತಿ, ಇನ್ನೂ ನುಂಗ್ಬೇಕನ್ನೋ. ಮತ್ತೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರ ಸಣ್ಣ ಹುಡುಗರನ್ನ ಯಾವತ್ತೂ ಖಾಲಿ ಹೊಟ್ಟಿಲೇ ಬಿಡಕ್ ಹೋಗ್ಬೇಡ್ರಿ. ಶೂ ಬಂದ್ರೆ ಬ್ಲಾಡರ್ ಫುಲ್ ಆದ್ರೆ ಅವಕ್ಕೆ ಹೇಳಕ್ ತಿಳಿಬೇಕು. ಅಂದ್ರೆ ಅವಕ್ಕೆ ಏನ್ ಮಾಡಿಸ್ಬೇಕು, ಮಕ್ಕಳಿಗೆ 5 ವರ್ಷ ಒಳಗೆ ನೀವು ಏನ್ ಸಂಸ್ಕಾರ ಕೊಡ್ತೀರಿ, ಏನ್ ಅವ್ರಿಗೆ ತಿಳುವಳಿಕೆ ಹೇಳ್ಕೊಡ್ತೀರಿ, ಅದು ಅವ್ರಿಗೆ ಲೈಫ್ ಟೈಮ್ ಉಳಿತೈತಿ, ಇನ್ಫಾರ್ಮೇಶನ್ ಸಿಗ್ತೈತಿ. ಮ್ಯಾಲಿನ ಹಾಲು ಕೊಡ್ಬೋದೇನ ಅಂತ ಹೇಳಿ ಕೇಳಿದ್ರಿ, ಅಂದ್ರೆ ಈಗ ಪ್ಯಾಕೆಟ್ ಹಾಲದು ಅಥವಾ ಗೌಳಿ ಹಾಲು, ಆಕಳ ಹಾಲದು. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ಬ್ಲಾಗ್ ಅಲ್ಲಿ ನಿಮ್ಗೆ ಒಂದು ವಿಶೇಷವಾದಂತ ಸ್ಪೆಷಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಆಗಿರ್ಬೋದು ಅಥವಾ ಮಾಹಿತಿ ಅನ್ಕೋರಿ, ನಿಮಗೆ ಉಪಯುಕ್ತವಾಗುವಂಥದ್ದನ್ನ ಹೇಳ್ಕೊಡೋರದೇವಿ. ಯಾಕ ಏನಾಗಿ ಅಂತ ಹೇಳಿ ನಿಮ್ಗೆ ತಮ್ಮನೇಲಿ ನೋಡೇ ಗುರ್ತಾಗಿರ್ಬೋದು, ಹೌದಲ್ರಿ ಶ್ವೇತಾ ಅವರ? ಕರೆಕ್ಟ್ ರೀ. ಸೊ ಬರ್ರಿ, ಹೆಂಗಿತ್ತಂದ್ರೆ ಇಂಟ್ರೋ ಮುಗಿಯೋದ್ರಾಗ ಯಾರೇನು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಯಾರು ಹೊಸಬ್ರಾದ್ರಿ ಬಡ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಸಬ್ಸ್ಕ್ರೈಬ್ ಮಾಡಿದವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಶ್ವೇತಾ ಅವ್ರು ಇವತ್ತ ಜಾಸ್ತಿ ಮಾತಾಡಂಗಿಲ್ಲ, ಯಾಕಂದ್ರೆ ಆಕಿಗೆ ಆರಾಮಿಲ್ದ, ಆಗ್ಲೇ 1 ವಾರ ಬಂತ, ಇನ್ನೂವರೆಗೂ ಆಕಿಗೆ ಆರಾಮಾಗಿಲ್ಲ, ಧ್ವನಿ ಪೂರ್ತಿ ಹಾಳಾಗ್ಬಿಟ್ಟೈತಿ. ಎಷ್ಟು ಜೋರ್ ಮಾತಾಡ್ಬೇಕಂದ್ರು ಅದ ಕರ್ಕಶವಾಗಿ ಬರತೈತಿ ಧ್ವನಿ, ಆಕಿಯ ಮಧುರವಾದ ಧ್ವನಿ ಈಗ ಆಗೈತಿ. ಸೊ ಅದ್ರ ಸಲುವಾಗಿ ಇವತ್ತಿನ ಡೇನಾಗ ಏನೇನೆಲ್ಲ ಆಕೈತಿ ನೋಡೋಣ ಅಂತ. ಮತ್ತೆ ನಿಮಗೆ ಇನ್ಫಾರ್ಮೇಶನ್ ಇಷ್ಟ ಆಗಿತ್ತು ಅಂದ್ರೆ ಬಡ ಲೈಕ್ ಮಾಡಿ ಮತ್ತೊಬ್ಬರಿಗೂ ಶೇರ್ ಮಾಡೋದನ್ನ ನೆನಪಾರಕೋಬಿಡ್ರಪ್ಪ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ಶ್ವೇತಾರ, ಅವ್ರಿ ನಮ್ಮ ಸ್ಪರ್ಶ ಅವರು ಎಷ್ಟು ಮಾತಾಡ್ತಾರೆ? ಬಾಳ್ ಮಾತಾಡ್ತಾರ. ಯಾಕೆ ಇಸ್ಲಾಗ ಮಾತಾಡಕ್ ಕಲ್ಸ್ಲಕ್ಕಿ? ಒಂದ್ ರೀಸನ್ ಏನಪ್ಪಾ ಅಂದ್ರ ನಾವ್ ಅಕ್ಕಿ ಜೊತೆ ಕನ್ವರ್ಸೇಷನ್ ಜಾಸ್ತಿ ಇರ್ತೈತಿ ನಮ್ದ. ಹೌದು, ಅಂದ್ರ ಆಫೀಸ್ಗೆ ಹೋಗಂಗಿಲ್ಲ, ಏನಿಲ್ಲ, ಮನಿ ಒಳಗೆ ಇರ್ತೀನಿ. ನಾನು ಫುಲ್ ಟೈಮ್ ಮನಿ ಒಳಗೆ ವರ್ಕ್ ಆಗ್ತೈತಿ. ಸೊ ಏನು ವರ್ಕ್ ಮಾಡ್ತೀನಿ ಅಂತ ಹೇಳಿ ನಿಮಗೆ ಗುರ್ತಿದ್ದನ್ನ ಐತಿ, ಅದನ್ನೇನು ಮತ್ತೆ ಎಕ್ಸ್ಪ್ಲೈನ್ ಮಾಡೋದು ಅಂತ ಹೇಳಿ ಅವಶ್ಯಕತೆ ಇಲ್ಲ ಅನ್ಕೊಂತೇನೆ, ಹೌದಿಲ್ರಿ? ಕರೆಕ್ಟ್. ಜಾಸ್ತಿ ಅಕ್ಕಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಅಕ್ಕಿಗೆ ಮಾತಾಡಕ್ ಬರ್ಲಿಲ್ಲ ಅಂದ್ರು ಹಂಗನ್ನ ಹಿಂಗನ್ನ, ಅಮ್ಮ ಅನ್ನ ಅಪ್ಪ ಅನ್ನ. 1 ವರ್ಷ ಅನ್ಕೊಡ್ದಾಕಿ ಅಮ್ಮ ಅಪ್ಪ ಅಂತ ಅಂತಿದ್ಲ, ಅಜ್ಜ. ಮತ್ತೆ ಬ್ರೈನ್ ಇಷ್ಟು ಪವರ್ಫುಲ್ ಐತಲ್ಲ, ಯಾಕಷ್ಟು ಪವರ್ಫುಲ್ ಐತೆ ಅಂತ ಹೇಳಿ ಹೇಳ್ತಾನೆ ನಿಮಗೆ. ಆಕೆಗೆ ಊಟ, ಸೊ ಸಣ್ಣ ಮಕ್ಕಳಿಗೆ ಏನು ಊಟ ಕೊಡಬೇಕು, ಎಲ್ಲ ಇವು ಬೇಸಿಕ್ ಥಿಂಗ್ಸನ್ನ ನಾವು ಇವತ್ತು ಡಿಸ್ಕಸ್ ಮಾಡೋರದೇವಿ. ಯಾಕೆ ಹುಡುಗರಿಗೆ ಲಘು ಗ್ರೋತ್ ಆಗಂಗಿಲ್ಲ, ಯಾಕೆ ಹುಡುಗರಿಗೆ ಗ್ರೋತ್ ಆಗ್ಬೇಕಂತಂದ್ರೆ, ಅಂದ್ರೆ ಐ ಮೀನ್ ಟು ಸೇ ಗ್ರೋತ್ ಆಗ್ಬೇಕಂದ್ರೆ ಏನೆಲ್ಲ ಮಾಡಬೇಕು, ಅವ್ರ ಮಾತು ಲಘು ಬರ್ಬೇಕಂದ್ರೆ ಏನೆಲ್ಲ ಮಾಡಬೇಕು ಅನ್ನೋದನ್ನ ಕೆಲವೊಂದು ಟಿಪ್ಸನ್ನು ಹೇಳ್ಕೊಡ್ತೇವೆ ನಿಮಗೆ. ಸೊ ಅದೇ ರೀತಿ ನೀವು ಫಾಲೋ ಮಾಡಿದ್ರೆ ನಿಮ್ಮ ಮಕ್ಕಳು ಕೂಡ ಬೇಗ ಮಾತಾಡಕ್ಕೆ ಶುರು ಮಾಡ್ತಾವ. ಸೊ ಮೊದಲಿಂದ ಹೇಳ್ಬೇಕಂತಂದ್ರೆ ನಮ್ಮ ಸ್ಪರ್ಶಾಗ ಫಸ್ಟ್ ಪಾಯಿಂಟ್ ಅಂದ್ರೆ ಬ್ರೆಸ್ಟ್ ಮಿಲ್ಕ್ ಸಿಕ್ಕಿದ್ದಿಲ್ಲ, ಹಿಂಗಾಗಿ ಆಕಿಗೆ ನಾವು ಏನು ಮಾಡಕತ್ವಿ, ಮ್ಯಾಲಿನ ಹಾಲು ಮತ್ತು ಇದು ಲ್ಯಾಕ್ಟೋಜನ್ ಅಂತ ಒಂದು ಸಿಕ್ತಿತ್ತ, ಅದನ್ನು ಕೊಟ್ವಿ. ಅದಾದಮೇಲೆ ಸ್ವಲ್ಪ ಎಡಿಷ್ನಲ್ ರಿಸರ್ಚ್ ಮಾಡ್ಕೊಂಡು ನಾನು ನ್ಯಾನ್ಪ್ರೋ ಅಂತ ಒಂದು ಸಿಗ್ತೈತಿ, ಅದನ್ನು ಡಾಕ್ಟರ್ ಸಜೆಷನ್ ತೊಗೊಂಡು ನ್ಯಾನ್ಪ್ರೋ ಕೊಡೋಕೆ ಸ್ಟಾರ್ಟ್ ಮಾಡಿದ್ವಿ. ನ್ಯಾನ್ಪ್ರೋದಿಂದ ಆಕೆಗೆ ಸ್ವಲ್ಪ ಲ್ಯಾಕ್ಟೋಜನ್ ಅನ್ನೋ ಏನಂತಾರೆ ಅದಕ್ಕೆ ಕಂಟೆಂಟೇ ಜಾಸ್ತಿ ಸಿಗಾಕತ್ತ. ಅದಾದ್ಮೇಲೆ 3-4 ತಿಂಗಳಿಗೆ ಬ್ರೆಸ್ಟ್ ಮಿಲ್ಕ್ ಬರಕತ್ತ. ಅದಾದ್ಮೇಲೆ ನಾನು ಡಿಸ್ಕಂಟಿನ್ಯೂ ಮಾಡಿ ಬ್ರೆಸ್ಟ್ ಮಿಲ್ಕ್ ಅನ್ನ ಕಂಟಿನ್ಯೂ ಮಾಡಿದ್ವಿ ನಾವು. 2 ಮಂತ್ಸ್ ಕುಡಿದ್ಲಕ್ಕಿ ಮ್ಯಾಲಿನ ಹಾಲ, ಆಮೇಲೆ ಬ್ರೆಸ್ಟ್ ಮಿಲ್ಕ್ ಕಂಟಿನ್ಯೂ ಆತ. ಅದಾದ್ಮೇಲೆ ಆಕಿ ಬೇರೆ ಹಾಲನ್ನು ಮುಟ್ಲಿಲ್ಲ, ಅಂದ್ರೆ ಅಡಿಷನಲ್ ನಾವೇನ್ ಕೊಡ್ತಿದ್ವಲ್ಲ ನ್ಯಾನ್ಪ್ರೋ ಅದನ್ನ ಮುಟ್ಲಿಲ್ಲ ಆಕಿ. ಬ್ರೆಸ್ಟ್ ಮಿಲ್ಕ್ ಸಿಗಾಕತ್ ಕೂಡ್ಲೆ ಅದನ್ನ ಅವಾಯ್ಡ್ ಮಾಡಿದ್ಲ. ಸೊ ಎಲ್ಲಕ್ಕಿಂತ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಮಕ್ಕಳಿಗೆ ಬ್ರೆಸ್ಟ್ ಮಿಲ್ಕ್ ಅನ್ನ ನೀವು ಎಷ್ಟು ಕೊಡ್ತೀರಿ ಅಷ್ಟು ಮಕ್ಕಳದ ಬುದ್ಧಿಮಟ್ಟ ಜಾಸ್ತಿ ಆಗ್ತೈತಿ. ಸೊ ಬ್ರೆಸ್ಟ್ ಮಿಲ್ಕ್ ಜಾಸ್ತಿ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಸೊ ಇವೆಲ್ಲ ಬೇಸಿಕ್ ಥಿಂಗ್ಸ್. ನೀವು ಚಂದಾಗಿ ಊಟ ಮಾಡ್ಬೇಕು. ಇಲ್ಲ ನಾ ಡಯಟ್ ಮಾಡ್ತೀನಿ, ನಾ ಸಣ್ಣ ಇರ್ಬೇಕು, ನಾನು ಹೊಟ್ಟೆ ಕರಗಬೇಕು ಅನ್ನೋದನ್ನ ವಿಚಾರನ ತೆಗೆದಿಟ್ಬಿಡ್ರಿ. ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕೈಯಾಗಿರ್ತೈತಿ. ಸೊ ದಯವಿಟ್ಟು ಡೆಲಿವರಿ ಆದ ಹೆಣ್ಣು ಮಕ್ಕಳು ಆದಷ್ಟು ಜಾಸ್ತಿ 1 ವರ್ಷಕ್ಕಿಂತ ಜಾಸ್ತಿ
ಬ್ರೆಸ್ಟ್ ಮಿಲ್ಕನ್ನು ಮಕ್ಕಳಿಗೆ ಕೊಡ್ರಿ. ಅಂದ್ರೆ ಅವ್ರದ್ದು ಬ್ರೈನ್ ಕೆಪಾಸಿಟಿ ಜಾಸ್ತಿ ಆಕೈತಿ. ಅದು ಅಮೃತ ಇದ್ದಂಗ, ಅದಕ್ಕಿಂತ ಬೇರೆ ಏನೂ ಇರಂಗಿಲ್ಲ ಹುಡುಗರಿಗೆ. ಸೊ ಫಸ್ಟ್ ಪಾಯಿಂಟ್ ಬ್ರೆಸ್ಟ್ ಮಿಲ್ಕ್ ಜಾಸ್ತಿ ಕೊಡ್ರಿ. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಹುಡುಗರಿಗೆ ಗುಟ್ಟಿ ಅಂತ ಮಾಡಿ ಹಾಕ್ತಾರೆ. ಗುಟ್ಟಿ ಅಂದ್ರೆ ಏನಂತ ಗೊತ್ತಿಲ್ಲ ಜಾಸ್ತಿ ಮಂದಿಗೆ. ಗುಟ್ಟಿ ಅಂದ್ರೆ ಏನಂತ ಹೇಳ್ತೇನೆ ನಿಮಗೆ. ಗಂಧ ತೆಯೋ ಸಾನಿಕಲ್ ಇರ್ತದೆ ಗೊತ್ತೇನ್ರಿ? ಅಂತ ಸಾನಿಕಲ್ ಹೊಸ ತೊಗೊಂಬರಿ, ಮನ್ಯಾಗಿತ್ತಂದ್ರ ಸ್ವಚ್ಛಗೆ ತೊಳಿ. ಗಂಧ ಇರಬಾರ್ದು ಅದ್ರೊಳಗ. ಯಾಕಂದ್ರೆ ಗಂಧ ವಿಷ ಇರ್ತೈತಿ, ಕಡು ಇರ್ತೈತಿ. ಅದ್ರ ಸಲುವಾಗಿ ಅದನ್ನ ಸ್ವಚ್ಛಗೆ 2-3 ದಿವಸ ತೊಳೆದ ಉಪ್ಪಿನ ನೀರಾಗದು ನೆನೆ ಇಡ್ರಿ. ಮತ್ತೆ ಸ್ವಚ್ಛಗೆ ತಿಕ್ಕಿ ತೊಳೆಯೋದನ್ನ ತೊಳೆದು ಅದ್ರೊಳಗೆ ಏನ್ ಮಾಡ್ಬೇಕಂದ್ರೆ ಉತ್ತತ್ತಿ ಕಾರಿಕೆ ಏನಿರ್ತದಲ್ಲ, ಒಣ ಉತ್ತತ್ತಿ, ಅದ್ರೊಳಗೆ ಕರಿ ಉತ್ತತ್ತಿ ಅಂತ ಸಿಗ್ತಾವ. ಆ ಉತ್ತತ್ತಿನ ಬೀಜ ತೆಗೆದು ಒಂದು 5-6 ಸುತ್ತಬೇಕು. ಅದಾದ್ಮೇಲೆ ಅದ್ರೊಳಗೆ ಏನ್ ಹಾಕ್ಬೇಕಂತಂದ್ರೆ ತಾಯಿ ಹಾಲು ಹಾಕ್ಬೇಕು. ತಾಯಿ ಎದೆ ಹಾಲು ಇರ್ತದಲ್ಲ ಅದನ್ನ ಹಾಕ್ಬೇಕು. ಅದಿಲ್ಲ ಅಂದ್ರೂ ಕುದಿಸಿ ಆರಿಸಿದಂತ ನೀರು, ನಿಮ್ಗೆ ತಾಯಿ ಹಾಲು ಹಾಕಕ್ಕಾಗ್ಲಿಲ್ಲ ಅಂದ್ರೆ ಕುದಿಸಿ ಆರಿಸಿದಂತ 2 ಚಮಚೆ ನೀರು ಹಾಕಿ ಒಂದು 5-6 ಸುತ್ತು ಏನಂತಾರ ಅದಕ್ಕೆ ಉತ್ತತ್ತಿ, ಆಮೇಲೆ ಬದಾಮ, ಗೋಡಂಬಿ. ಮತ್ತ ಹುಡುಗರು ನಿದ್ದೆ ಮಾಡ್ಲಿಲ್ಲ ಅಂದ್ರೆ ಅದ ಜಾಜಿಕಾಯಿ ಅಂತ ಹಾಕ್ತಾರ. ಅದನ್ನ ಏನಿಲ್ಲ, ಜಸ್ಟ್ 1-2 ಸುತ್ತ ಹಾಕ್ಬೇಕು. 2 ಸುತ್ತಿಲ್ಲ, 1 ಸುತ್ತ ಅಷ್ಟೇ ಸಾಕು. ಬಾಳ್ ನಿದ್ದೆ ಮಾಡ್ತಾವ. ನಿದ್ದೆ ಮಾಡಿಲ್ಲ, ಬಾಳ್ ಹುಡುಗರು ಕಿರಿಕಿರಿ ಅನ್ಸಾತೈತೆ ಅಂದ್ರ ಅವಾಗ 1-2 ಸುತ್ತ ಅಷ್ಟ, 1 ಸುತ್ತ ಹಾಕಿದ್ರೆ ನಡೀತೈತೆ, ಸಾಕ. ನಿದ್ದೆ ಆರಾಮ್ ನಿದ್ದೆ ಮಾಡ್ತಾವ. ಬಟ್ ಆದಷ್ಟು ಹಾಕಕ್ಕ ಹೋಗ್ಬೇಡ್ರಿ. ಮಕ್ಕಳು ಕಿರಿಕಿರಿ ಮಾಡಕತ್ತಿದ್ರ ಮಾತ್ರ ಈ ರೀತಿ ಗುಟ್ಟಿ ಮಾಡಿ ಹಾಕೋದ್ರಿಂದ ಮಕ್ಕಳಿಗೆ ಏನಾಗ್ತೈತೆ ಅಂತಂದ್ರ ಬಾಡಿ ಸ್ಟ್ರೆಂತ್ ಜಾಸ್ತಿ ಸಿಗ್ತೈತಿ, ಅವಕ್ಕೆ ಕಸು ಜಾಸ್ತಿ ಬರ್ತೈತಿ, ಆಮೇಲೆ ಡೈಜೆಷನ್ ಚಲೋ ಆಗ್ತೈತಿ. ಇದನ್ನೆಲ್ಲ ನಿಮಗೆ ಡಾಕ್ಟರ್ಸ್ಗಳು ಸಜೆಸ್ಟ್ ಮಾಡಂಗಿಲ್ಲ, ಇದನ್ನೆಲ್ಲ ಬಟ್ ಇದು ಆಯುರ್ವೇದಿಕ. ನಾನಂತರೂ ನಮ್ ಸ್ಪರ್ಶಾಗ ಹಾಕಿದ್ನಿ. ಮತ್ ನೀವ್ ಕೇಳ್ಬೋದು, ಅಷ್ಟೆಲ್ಲ ಹಾಕಿದ್ರು ಅಕ್ಕಿದ್ ಯಾಕ ದಪ್ಪ ಆಗಿಲ್ಲಕ್ಕಿ ಅಂತ, ದಷ್ಟ ಪುಷ್ಟವಾಗಿ ಯಾಕಿಲ್ಲಕ್ಕಿ ಅಂತ. ಫಿಸಿಕಲಿ ದಪ್ಪಿಲ್ಲ, ಬಟ್ ಮೆಂಟಲಿ ಬಹಳ ಸ್ಟ್ರಾಂಗ್ ಅದಾಳ. ಮತ್ತೆ ಫಿಸಿಕಲಿ ದಪ್ಪಿಲ್ಲ, ಕರೆ ಸ್ಟ್ರಾಂಗ್ ಅದಾಳಕಿ. ನಮ್ಮನ್ನ ಹಾಸ್ಕೊಳಂಗಿಲ್ಲಕಿ. ಹಂಗ ಒಂದ್ ಹೊಡೆದ್ಲಂದ್ರ ಕ್ಯಾಂಪ್ ಆಗ್ಬೇಕು ನಮ್ ಕೈಕಲ್, ಆ ರೇಂಜಿಗೆ ಹೊಡಿತಾಳೆ. ಹಿಂಗ ಹೇಳದ್ಲಂದ್ರ ನಾವ್ ಆಕಿಯಿಂದ ಹೋಕ್ಕೇವ, ನಾವ್ ಹೇಳದ್ರ ಆಕಿ ಬರಂಗಿಲ್ಲ. ಆಕಿ ಇಳಿಬೇಕಂತ ಅನ್ಸ್ತಂದ್ರೆ ಹಿಂಗ್ ಒದ್ದಾಡಿ ಇಳಿಬಿಡ್ತಾಳ. ಆಕಿಗೆ ಡ್ರೆಸ್ ಹಾಕೋದಂದ್ರ ನಮ್ಗ ಏನಂತಾರ ಅದಕ್ಕ ಪ್ರಪಂಚನ ಹೇಳ್ದಂಗ ಆಕೈತಿ. ಆಕಿಗೆ ಡ್ರೆಸ್ ಹಾಕಬೇಕು ಅಂತಂದ್ರ ಅಷ್ಟು ಆಕಿಗೆ ಮೈಯಾಗ ತಾಕತ್ ಐತಿ. ಸೊ ಆ ತಾಕತ್ ಬರ್ಬೇಕಂದ್ರ ನೀವು ಈ ಸ್ಟೆಪ್ ಅನ್ನ ಫಾಲೋ ಮಾಡ್ರಿ. ಗುಟ್ಟಿ ಹಾಕೋದನ್ನ ನೆನಪಾರಕ್ ಹೋಗ್ಬೇಡ್ರಿ. ಒಂದ್ 6 ತಿಂಗಳು ಮಟ್ಟ ಡಾಕ್ಟರ್ಗಳು ಹೇಳ್ತಾರ ನೀರ್ ಕುಡಿಸ್ಬಾರ್ದು ಅಂತ ಹೇಳಿ. ಬಟ್ ಬ್ರೆಸ್ಟ್ ಮಿಲ್ಕ್ ಬಿಟ್ಟು ಏನು ಕುಡಿಸಂಗಿಲ್ಲ. ನಾವು ಒಂದ್ 2 ತಿಂಗಳು ಆದ್ಮೇಲೆನ ಗುಟ್ಟಿ ಹಾಕಕ್ ಸ್ಟಾರ್ಟ್ ಮಾಡಿದ್ವಿ, ಹುಡುಗರ ಗ್ರೋತ್ ಆಗ್ಲಿ ಅಂತ ಹೇಳಿ. ಆಮೇಲೆ 6 ತಿಂಗಳು ಆದ್ಮೇಲೆ ಆಕಿಗೆ ಏನಾರ ಊಟ ಕೊಡ್ಬೇಕಲ್ರಿ. ಅವಾಗ ಏನ್ ಮಾಡಿದ್ವಿ ನಾವು, ಸೊ ಎಲ್ಲಕ್ಕಿಂತ ಬೆಸ್ಟ್ ಬೇಸಿಕ್ ಹುಡುಗರ ಮೈ ಒಳಗಡೆಯಿಂದ ತಂಪಿರ್ಬೇಕು. ಭಾಳ ಹೀಟ್ ಆಗ್ಬಾರ್ದು ಹುಡುಗರಿಗೆ. ಯಾಕಂದ್ರೆ ಭಾಳ ಹೀಟ್ ಆಗತ್ತಂದ್ರೆ ಟಾಯ್ಲೆಟ್ ಬರಂಗಿಲ್ಲ, ಅಂದ್ರೆ ಪೊಟ್ಟಿ ಮಾಡಕ್ ಆಗಂಗಿಲ್ಲ, ಅವಕ್ಕೆ ಇಶಿ ಬರಂಗಿಲ್ಲ. ಸೊ ಇಶಿ ಬರಬೇಕು ಅಂತಂದ್ರೆ ಏನ್ ಮಾಡ್ಬೇಕಂದ್ರೆ ಅವು ಹುಡುಗರಿಗೆ ಫಸ್ಟ್ ಬಾಳೆಹಣ್ಣು ಇರ್ತೈತಲ್ಲ, ಬಾಳೆಹಣ್ಣನ್ನ ಚಂದಾಗಿ ಸ್ಮ್ಯಾಶ್ ಮಾಡಿ, ಅಥವಾ ಅದನ್ನ ಒಂದು ಚಮಚೆ ತಗೊಂಡು ಮ್ಯಾಲಿಂದ ಹಿಂಗೆ ತುರಿದು ಅಗದಿ ತೆಳ್ಳಗೆ ಲಿಕ್ವಿಡ್ ಗತೆ ಮಾಡಿ ಬಾಳೆಹಣ್ಣನ್ನ ಒಂದು ಅರ್ಧ ಚಮಚೆ ತಿನ್ಸಾಕ ಸ್ಟಾರ್ಟ್ ಮಾಡ್ರಿ. ಅವು ಯಾವಾಗ ಒಮ್ಮೆ ತಿನ್ಸಾಕ್ ಹೋಗ್ಬೇಡ್ರಿ, ಮತ್ತೆ ಒಮ್ಮೆ ಬೆಳಿತಾವ್ ನಮ್ಮ ಹುಡುಗರ ವಾಮಿಟ ಮಾಡ್ತಾವ ಹುಡುಗರ. ಯಾಕಂದ್ರೆ ಅವಕ್ಕೆ ಡೈಜೆಷನ್ ಸಿಸ್ಟಮ್ ಸ್ಟ್ರಾಂಗ್ ಇರಂಗಿಲ್ಲ ಮಕ್ಕಳಿಗೆ. ಸೊ ಡೈಜೆಷನ್ ಸಿಸ್ಟಮ್ನ ಸ್ಟ್ರಾಂಗ್ ಮಾಡ್ಬೇಕಂದ್ರೆ ಸಾವಕಾಶ, ಯಾವುದನ್ನು ಒಂದು ಪ್ರಕ್ರಿಯೆ ಆಗ್ಬೇಕಂದ್ರೆ ಸಾವಕಾಶ. ನೀವು ಒಂದು ಸಣ್ಣ ಸಸಿ ತಂದ ಅದಕ್ಕೆ ಶಿಸ್ತು ನೀರು ಹಾಕಿದ್ರೆ ಕೊಳತ್ ಹೊಕ್ಕೈತಿ ಬೇರೆ. ಹಂಗ ಹುಡುಗರ ಡೈಜೆಷನ್ ಸಿಸ್ಟಮ್ ಭಾಳ ನಾಜುಕ್ ಇರ್ತೈತಿ. ಸೊ ಅದಕ್ಕೆ ಸಾವಕಾಶ ಮಕ್ಕಳಿಗೆ ರೂಢ ಮಾಡ್ರಿ. ಅವಕ್ಕೆ ರೂಢ ಆಗ್ತೈತಿ. ದಿವಸ ಒಂದು ಅರ್ಧ ಚಮಚೆಯಿಂದ 1 ವಾರ ಬಿಟ್ಟು 1 ಚಮಚೆ, ಒಂದೊಂದು ಚಮಚೆ ಜಾಸ್ತಿ ಮಾಡ್ಕೊಂತ ಹೋಗ್ರಿ. ಅದ್ರ ಜೊತೆ ನೆಕ್ಸ್ಟ್ ಮಂತ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಮೆಲ್ಟ್ಗಳು ಮಾಡಿ ಹಾಕ್ಬೇಕು. ಮೆಲ್ಟ್ ಅಂದ್ರೆ ರಾಗಿ ಮೆಲ್ಟ ಅಥವಾ ರಾಗಿ ಗಂಜಿ ಅನ್ಬೋದು ನೀವು. ಎಲ್ಲಕ್ಕಿಂತ ಬೆಸ್ಟ್ ಗಂಜಿ ಅಂದ್ರೆ ರಾಗಿ ಗಂಜಿ. ಯಾಕಂದ್ರೆ ರಾಗಿ ದೇಹಕ್ಕೆ ತಂಪ, ತೋಳಿಗೆ ಬಹಳ ಕೆಟ್ಟ ಬಲ ಅದ. ಅದ್ರಾಗ ಇಷ್ಟು ತಾಕತ್ ಇರ್ತೈತೆ ಹೇಳ್ತಾರೆ ನಿಮಗ. ಅದು ಎಷ್ಟು ನಿಮಗ ತಾಕತ್ತನ್ನು ಕೊಡ್ತೈತಲ್ಲ ಅಷ್ಟ ನಿಮ್ ದೇಹನು ತಂಪಿಟ್ಟಿರ್ತೈತಿ. ಯಾಕಂದ್ರೆ ಈಗ ಏನಾಕೈತಿ, ಕೆಲವೊಂದು ಧಾನ್ಯಗಳಿಂದ ಬಾಡಿ ಹೀಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರ್ತೈತಿ. ಯಾಕಂದ್ರೆ ಗೋಧಿಗೆ ನೋಡ್ರಿ, ಗೋಧಿ ಡೈಜೆಷನ್ ಸಿಸ್ಟಮ್ ಸ್ವಲ್ಪ ಸ್ಲೋ ಆಕೈತಿ, ಗೋಧಿಗೆ ಜಿಗಿಟ್ಟಿರ್ತೈತಿ. ಹಿಂಗಾಗಿ ಚಪಾತಿನ ನೀವು ತಿನ್ಸೋದಿತ್ತಂದ್ರೆ ಸ್ವಲ್ಪ ಲೇಟ್ ಆಯ್ತು ಅನಿಸ್ರಿ. ಬಟ್ ಫಸ್ಟಿಗೆ ನೀವು ತಿನ್ಸಕ್ ಸ್ಟಾರ್ಟ್ ಮಾಡೋದನ್ನ ಗೋಧಿ ತಿನ್ಸೋದ್ರಿಂದ ಸ್ಟಾರ್ಟ್ ಮಾಡ್ರಿ. ರೆಕಾರ್ಡಿಂಗ್ ಐತಿಲ್ ಬಗ್ಗೆ ನೋಡತ್ರ ನೋಡ್ಕೊಂಡು ಬಂದ್ಬಿಟ್ರಿ ಒಂದ್ಸತಿ. ಸೊ ನೀವೇನ್ ಮಾಡ್ರಿ, ರಾಗಿಯಿಂದ ಸ್ಟಾರ್ಟ್ ಮಾಡ್ರಿ. ರಾಗಿದು ಒಂದು 3 ಚಮಚೆ 4 ಚಮಚೆ
ಗಂಜಿ ಮಾಡಿ ಅವಕ್ಕೆ ತಿನ್ಸಾಕ ಟ್ರೈ ಫಸ್ಟ್ ಗೆ ಬಹಳ ಲಿಕ್ವಿಡ್ ಇರ್ಬೇಕ, ತೆಳ್ಳಗ ಮಾಡಿರ್ಬೇಕ. ಗಂಜಿ ಮತ್ತ ಹುಡುಗರಿಗೆ ಬರೀ 3 ಹೊತ್ತು ಗಂಜಿ ಹಾಕಿದ್ರ ಅವಕ್ಕೂ ಬ್ಯಾಸರ ಬರ್ತೈತಿ. ಅದಕ್ಕ ನಾನ ಏನ್ ಮಾಡ್ತಿದ್ನಿ, 1 ಟೈಮ್ ರಾಗಿ ಗಂಜಿ, 1 ಟೈಮ್ ಜೋಳದ ಗಂಜಿ, 1 ಟೈಮ್ ರವಾದ ಗಂಜಿ ಮಾಡ್ತಿದ್ನಿ. ಅಗದಿ ತೆಳ್ಳಗ ಲಿಕ್ವಿಡ್. ಯಾಕಂದ್ರ 6 ತಿಂಗಳು ಕೂಸ್ ಅಂದ್ರ ಬಹಳ ಸಣ್ಣದ ಇರ್ತೈತಿ, ಇನ್ನು ನುಂಗ್ಬೇಕನ್ನೋ ಅವಕ್ಕ ಅಷ್ಟು ಗೊತ್ತಿರಂಗಿಲ್ಲ. ಟೇಸ್ಟ್ ನೀವು ಏನ ಹಾಕ್ರಿ, ಕಹಿದ ಹಾಕ್ರಿ, ಸಿಹಿದ ಹಾಕ್ರಿ, ಅವು ತಿಂತಿರ್ತಾವ. ಬಟ್ ನೀವು ಸಣ್ಣವರಿದ್ದಾಗಿಂದ ಉಪ್ಪು, ಖಾರ ಮತ್ತ ಸ್ವೀಟ್ ಜಾಸ್ತಿ ಹಾಕಕ್ ಹೋಗ್ಬಿಡ್ರಿ. ಯಾಕಪ್ಪ ಅಂತಂದ್ರ ಇದು ಸೈಂಟಿಫಿಕಲಿ ಪ್ರೂವ್ ಆಗೈತಿ. ಏನಂದ್ರೆ ಸಣ್ಣ ಮಕ್ಕಳಿಗೆ ಸ್ವೀಟ್ ಕೊಡೋದ್ರಿಂದ ಅವಕ್ಕೆ ಅದರ ಹ್ಯಾಬಿಟ್ ಬೀಳ್ತೈತಿ, ಹೊಳ್ಳೆ ಡಯಾಬಿಟೀಸ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಅದಕ್ಕಾಗಿ ಮಕ್ಕಳಿಗೆ ಸ್ವೀಟ್ ಅವಾಯ್ಡ್ ಮಾಡ್ರಿ, ಅದರಿಂದ ಜಂತುನು ಆಗ್ತಾವ. ಹೌದು, ಜಂತಲ್ ಬಹಳ ಲಘು ಆಗ್ತಾವ. ನಾವು ಸರ್ಲ್ಯಾಕ್ ಅನ್ನ 6 ತಿಂಗಳಾದ್ಮೇಲೆ ಎಲ್ಲಾರು ಬಹಳ ಜನ ಹೇಳಿದ್ರೆ ಈ ಸರ್ಲ್ಯಾಕ್ ಹಾಕ್ರಿ, ಸರ್ಲ್ಯಾಕ್ ಅಂದ್ರೆ ತಿಂತಾವ್ ಹುಡುಗರು ಅಂತ ಹೇಳಿ. ಬಟ್ ಸರ್ಲ್ಯಾಕ್ ಅಂತೂ ಹಾಕ್ತಿದ್ದಿಲ್ಲ ನಾವು. ಎಲ್ಲಾರ ಇನ್ ಕೇಸ್ ನಾವು ಟ್ರಿಪ್ಪಿಗೆ ಹೊಂಟ್ವಿ, ಅಲ್ಲಿ ಏನು ಸಿಗಂಗಿಲ್ಲ ಗಂಜಿ ಅದು ಹಂಗ. ಯಾಕಂದ್ರೆ ಮನಿ ಒಳಗಿಂದ ಮಾಡ್ಕೊಂಡು ಹೋಗಕ್ ಆಗಂಗಿಲ್ಲ. ಹುಡುಗರ್ಗೆ ಏನೈತಿ ಹಾಕಿಂದಾಗ ಮಾಡಿ ಬಿಸಿ ಬಿಸಿ ತಿನ್ಸಿದ್ರೆ ಅವಕ್ಕೂ ಚಲೋ ಆತೈತಿ, ಹೊಟ್ಟಿ ತುಂಬತೈತಿ ಇನ್ನೋದು ನಮ್ದು ಇಂಟೆನ್ಷನ್ ಇತ್ತ. ಹಂಗಾಗಿ ಎಲ್ಲರೂ ಹೊರಗೆ ಊರಿಗೆ ಪಾರ್ಗೆ ಹೋದಾಗ ಅಷ್ಟೇ ನಾವು ಸರ್ಲ್ಯಾಕನ್ನ ಕ್ಯಾರಿ ಮಾಡ್ತಿದ್ವಿ. ಫ್ರೂಟ್ಸ್ ಅನ್ನು ಸಹಿತ ಕ್ಯಾರಿ ಮಾಡ್ತಿದ್ವಿ, ಅಲ್ಲೇ ಫ್ರೂಟ್ಸ್ ಅನ್ನ ತಿನ್ನಿಸ್ಬಹುದು ಅಂತ ಹೇಳಿ. ಆಮೇಲೆ ಒಂದು ಬಾಟಲ್ ಹಾಲದ. ಆಮೇಲೆ ಏನಪ್ಪಾ ಶ್ವೇತಾಕ ಮಾತಾಡಕ ಬಿಡುವಲ್ಲಿ, ನೀನೇ ಎಷ್ಟು ಒಟ ಹಚ್ಚಿ ಅಂತ ಅನ್ನಕೋಬಿಡ್ರಿ. ನನ್ ಧ್ವನಿ ಎದ್ದು ಬರವಲ್ತ, ಅಲ್ಲೇ ಸಿಕ್ಕೊಳತೈತಿ. ಆಮೇಲೆ ಏನೈತಿ, ಇನ್ಫಾರ್ಮೇಶನ್ ಕೊಡ್ಬೇಕಾದ್ರೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಡ್ಬೇಕಾಕೈತಿ, ಹಿಂದ ಮುಂದೆ ಕೊಡಬಾರ್ದು. ಅದ್ರ ಸಲುವಾಗಿ ನನಗ್ ಗುರ್ತೈತಿ. ಯಾಕಂದ್ರೆ ನಾ ಫುಲ್ ಟೈಮ್ ಆಕಿ ಹುಟ್ಟದಾಗಿಂದ ಆಕಿನ ಬಿಟ್ಟು ಒಟ್ಟ ಇಲ್ಲ. ಈಕಿ ಹೋದಾಗಷ್ಟು ಬಿಟ್ಟ ಡೆಲಿವರಿ ಟೈಮ್ನಾಗ, ಅದಾದ್ಮೇಲೆ ಬಿಟ್ಟು ಒಟ್ಟ ಇಲ್ಲ. ಆಕಿ ಏನ್ ಮಾಡೈತಿ ಏನಿಲ್ಲ ಅನ್ನೋದು ನನಗೆ ಈಗಿಗಿಂತ ಜಾಸ್ತಿ ಗುರ್ತೈತಿ. ಸೊ ಅದ್ರ ಸಲುವಾಗಿ ನಾನು ನಿಮ್ಗೆ ಇನ್ಫಾರ್ಮೇಶನ್ನ ಹೇಳಾಕತ್ತೀನಿ. ನೆಕ್ಸ್ಟ್ ಏನ್ ಮಾಡ್ಬೇಕಂತಂದ್ರೆ ಫ್ರೂಟ್ಸ್, ಹಣ್ಣುಗಳು, ಎಲ್ಲ ಹಣ್ಣುಗಳನ್ನ ತಿನ್ನಿಸ್ಬೇಕು ಹುಡುಗರಿಗೆ. ಈ ಹಣ್ಣು ತಿನ್ನಿಸ್ಬಾರ್ದು, ಆ ಹಣ್ಣು ತಿನ್ನಿಸ್ಬಾರ್ದು ಅಂತ ಯಾವುದೂ ಇಲ್ಲ. ಪ್ರತಿಯೊಂದು ಹಣ್ಣು ಒಳಗೆ ಪ್ರತಿಯೊಂದು ಅಂಶಗಳು ಇರ್ತಾವ. ಸ್ಪೆಷಲಿ ಆರೆಂಜ್ ಹಣ್ಣನ್ನು ಜಾಸ್ತಿ ತಿನ್ನಿಸ್ಬೇಕು. ಆರೆಂಜ್ ಹಣ್ಣು ತಿನ್ನಿಸೋದ್ರಿಂದ ಏನಾಕೈತಿ, ಇಮ್ಯುನಿಟಿ ಪವರ್ ಜಾಸ್ತಿ ಆಕೈತಿ ಹುಡುಗರಿಗೆ. ಈಗ ಕೋವಿಡ್ ಟೈಮ್ನಾಗ ನೀವು ನೋಡಿರ್ಬೋದು, ಇದನ್ನು ಜಾಸ್ತಿ ಲಿನ್ಸಿ ಅಂತ ಗುಳಿಗೆ ಕೊಡ್ತಿದ್ರು. ಅದ್ರೊಳಗೆ ಏನಿರ್ತಿತ್ತು, ವಿಟಮಿನ್ ಸಿ ಇರ್ತಿತ್ತು. ಸೊ ಸಿ ವಿಟಮಿನ್ ನಿಮ್ಗೆ ಆರೆಂಜ್ ಒಳಗೆ ಸಿಗ್ತೈತಿ, ಲಿಂಬು ಒಳಗೆ ಸಿಗ್ತೈತಿ. ಹುಡುಗರಿಗೆ ಡೈಜೆಷನ್ ಪವರ್ ಜಾಸ್ತಿ ಆಕೈತಿ, ಮತ್ತು ಅದರಲ್ಲಿ ಇಮ್ಯುನಿಟಿ ಪವರು ಜಾಸ್ತಿ ಆಕೈತಿ. ಇವತ್ತನ್ನ ನೆನಪಲ್ಲೇ ಕೊಡ್ಬೇಕು ಹುಡುಗರಿಗೆ. ಆರೆಂಜ್ ಹಣ್ಣು, ಬಾಳೆಹಣ್ಣು ತಿನ್ಸೋದ್ರಿಂದ ಅವಕ್ಕೆ ಮೋಷನ್ ಸರಿ ಆಗ್ತೈತಿ. ಮೋಷನ್ ಸರಿ ಆಗಲಿಲ್ಲ ಅಂದ್ರೆ ಬಾಳೆಹಣ್ಣು ತಿನ್ನಿಸ್ರಿ. ಆಮೇಲೆ 6 ತಿಂಗಳಾದ್ಮೇಲೆ ಹುಡುಗರಿಗೆ ನೀರು ಕುಡಿಸೋದನ್ನ ರೂಢ ಮಾಡಿಸ್ಬೇಕು. ಇಲ್ಲ ಅಂದ್ರೆ ಬಾಡಿ ಒಳಗೆ ಬಾಡಿ ಡಿಹೈಡ್ರೇಟ್ ಆಗಿ ಸ್ಟಾರ್ಟ್ ಆಕೈತಿ. ಮನುಷ್ಯನ ದೇಹಕ್ಕೆ ನೀರು ಬೇಕು. ಯಾಕಂದ್ರೆ ಕ್ಲೈಮೇಟ್ ಪ್ರತಿ ಸಲ ಹಿಂಗೆ ಇರ್ತೈತೆ ಅಂತ ಹೇಳಕ್ ಬರಂಗಿಲ್ಲ. ನಾವ್ ಏನ್ ಮಾಡ್ತೇವಿ, ಸಣ್ಣ ಹುಡುಗರಿಗೆ ಆಲ್ಮೋಸ್ಟ್ ಎಷ್ಟಾಕೈತಷ್ಟು ಬೆಚ್ಚಗಿಟ್ಟಿರ್ತೇವೆ. ಬೆಚ್ಚಗಿಟ್ಟಾಗ ಏನಾಕೈತಿ, ಹುಡುಗರು ಬೆವಿತು ಅಂದ್ರೆ ಅವ್ರ ಬೈಯಾಗಿಂದ ನೀರೆಲ್ಲ ಹೊರಗೆ ಹೋಗ್ತೈತಿ. ಅವಕ್ಕೆ ನೀರು ಬೇಕಾಕೈತಿ. ಮತ್ತು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ, ಸಣ್ಣ ಹುಡುಗರನ್ನ ಯಾವತ್ತೂ ಖಾಲಿ ಹೊಟ್ಟಿಲೇ ಬಿಡಕ್ಕೆ ಹೋಗ್ಬೇಡ್ರಿ. ಖಾಲಿ ಹೊಟ್ಟಿಲೆ ನೀವು 1 ದಿವಸ ಬಿಟ್ರೆ ಅಂದ್ರೆ ಮಕ್ಕಳಿಗೆ ಜ್ವರ ಬರ್ತೈತಿ. ಜ್ವರ ಬಂತಂದ್ರೆ ವೇಟ್ ಗೇನ್ ಆಗಂಗಿಲ್ಲ. ವೇಟ್ ಗೇನ್ ಆಗಲಿಲ್ಲ ಅಂದ್ರೆ ಬ್ರೈನ್ ಒಳಗಿರುವಂಥ ಲ್ಯಾಕ್ಟೋಜನ್ ಅನ್ನೋದು ಬ್ರೈನ್ ಒಳಗೆ ಜಾಸ್ತಿ ಇರ್ತೈತೆ ಅಂತಂತಾರೆ, ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಆ ಅಂಶ ಕಡಿಮೆ ಆತಂದ್ರೆ ಮಕ್ಕಳು ಬ್ರೈನ್ ಡೆವಲಪ್ ಆಗಂಗಿಲ್ಲ. ಬ್ರೈನ್ ಡೆವಲಪ್ ಆಗಲಿಲ್ಲ ಅಂತಂದ್ರೆ ಮಕ್ಕಳಿಗೆ ತಿಳುವಳಿಕೆ ಬರಂಗಿಲ್ಲ, ಮಾತು ಲಘು ಬರಂಗಿಲ್ಲ, ನಡ್ಯಾಕೆ ಲಘು ಬರಂಗಿಲ್ಲ, ತಿಳಿಯೋದಂಗಿಲ್ಲ. ಈಗ ನಮ್ಮ ಸ್ಪರ್ಶ ಆಸ್ ಆಫ್ ನೌ ಆಕಿಗೆ 2 ವರ್ಷ 6 ತಿಂಗಳಾಗಿ ಬಂತ. ಆಕಿ ಈಗ ನಮಗೆ ಯಾವಾಗಿಂದ ಅಂದ್ರೆ 1.5 ವರ್ಷದಿಂದ ಆಕಿ ಆಕಿ 1 ವರ್ಷದಿಂದ ಆಕಿ ಡೈಪರ್ ಹಾಕೊಳಕ್ ಬಿಟ್ಲ. ಅದಾದ್ಮೇಲೆ ಆಕಿ ಶೂ ಬಂದ್ರೆ ಹೇಳಾಕತ್ಲ. ಸಣ್ಣ ಹುಡುಗರಿಗೆ ಸೆನ್ಸ್ ಬೆಳಿಬೇಕು. ಶೂ ಬಂದ್ರೆ ಬ್ಲಾಡರ್ ಫುಲ್ ಆದ್ರೆ ಅವಕ್ಕೆ ಹೇಳಕ್ ತಿಳಿಬೇಕು. ಅಂದ್ರೆ ಅವಕ್ಕೆ ಏನ್ ಮಾಡಿಸ್ಬೇಕು, ನಾವು ಟೈಮ್ ಟು ಟೈಮ್ ಕರ್ಕೊಂಡು ಹೋಗಿ ಹೊರಗೆ ಅರ್ಧ ತಾಸಿಗೆ ಬರಂಗಿಲ್ಲ, 3 ತಾಸಿಗೆ ಅಟ್ಲೀಸ್ಟ್ 3 ತಾಸಿಗೆ ಒಂದ್ಸತ ಅವತ್ತನ್ನ ಹೊರಗೆ ಕರ್ಕೊಂಡು ಹೋಗಿ ಕುಂದ್ರಿಸಿ ಶೂ ಮಾಡಂತ ಹೇಳ್ಬೇಕು. ಅವ್ರ ಮುಂದೆ ಅಂತ ಹೇಳ್ಬೇಕು ನಾವು. ಅಂದ್ರೆ ಏನಾಕೈತಿ, ಅವಕ್ಕೆ ಬ್ರೈನ್ಯಾಗ ತಿಳಿಯಾಕ ಸ್ಟಾರ್ಟ್ ಆಕೈತಿ. ಅವು ಏನು ಮಾಡ್ತಾವು, ಶೂ ಮಾಡಾಕ ಕಲಿತಾವ. ಶೂ ಮಾಡೋದು, ಶೀ ಬಂದ್ರೆ ಹೇಳೋದು, ಇವತ್ನೆಲ್ಲ ನೀವು ಮನ್ಯಾಗ ಕಲಿಸ್ಬೋದು. ಇದೇನೇನು ದೊಡ್ಡ ಇದ್ರೊಳಗೆ ಏನಂತಾರೆ ಅದಕ್ಕೆ ರಾಕೆಟ್ ಸೈನ್ಸ್ ಅನ್ನೋದು ಏನಿಲ್ಲ. ಯಾಕಂದ್ರೆ ನಾವು ನಮ್ಮ ಸ್ಪರ್ಶಾಗ ಮಾಡಿಸಿದ್ದ ಅದನ್ನು. ನಾವು ಆಕಿಗೆ 1 ವರ್ಷದಿಂದ ಆಕಿ ಡೈಪರ್ ಯಾವಾಗ ಹಾಕೊಳ್ಳೋದು ಬಿಟ್ಲಲ್ಲ, ಅವಾಗಿಂದ ನಾವು ಆಕಿಗೆ ಹೊರಗೆ ಕರ್ಕೊಂಡೋಗಿ 3 ತಾಸಿಗೊಮ್ಮೆ 4 ತಾಸಿಗೊಮ್ಮೆ ಶೂ ಮಾಡ್ತೀನಿ ಕೇಳಿ ಈಗ ಆಕಿನ ಬಂದು ಹೇಳ್ತಾಳೆ ನಮಗೆ. ನಾವು ಆಕಿಗೆ ಹೇಳಂಗೇನೆ ಇಲ್ಲ. ರಾತ್ರಿ ಬಂದು ಸಹಿತ ಮಾಡ್ತಾಳ. ಒಟ್ಟ ಹುಚ್ಚುವಾಗಿಲ್ಲ ನನ್ನ ಮಗಳ. ಆಮೇಲೆ ಇನ್ನೂವರೆಗೂ ಒಯ್ದಿಲ್ಲಕ್ಕೆ ಭಾಳ ಸಣ್ಣಕ್ಕಿದಾಗ ಮಾಡ್ತಿದ್ಲ. ಬಟ್ 1 ವರ್ಷ ಆದ್ಮೇಲೆ ಆಕಿ ಮಾಡೋದನ್ನ ಬಿಟ್ಬಿಟ್ಲ. ಅಂದ್ರೆ ಮಾಡ್ತಾಳ, ಬಟ್ ಹಾಸಿಗೆಯಾಗ ಮಾಡೋದನ್ನು ಬಿಟ್ಲ, ಮಲ್ಕೊಂಡಾಗ ಮಾಡೋದನ್ನು ಬಿಟ್ಲ. ಇವನ್ನೆಲ್ಲ ನಾವು ಸಣ್ಣವ್ರಿದ್ದಾಗಿಂದನೇ ರೂಢ ಮಾಡ್ಬೇಕು. ಯಾಕಂದ್ರೆ
ಮಕ್ಕಳಿಗೆ 5 ವರ್ಷ ಒಳಗೆ ನೀವು ಏನು ಸಂಸ್ಕಾರ ಕೊಡ್ತೀರಿ, ಏನು ಅವ್ರಿಗೆ ತಿಳುವಳಿಕೆ ಹೇಳ್ಕೊಡ್ತೀರಿ, ಅದು ಅವ್ರಿಗೆ ಲೈಫ್ ಟೈಮ್ ಉಳಿತೈತಿ. ಸೊ ಮೊದಲನೇ 5 ವರ್ಷ ಮಕ್ಕಳು ದೇವ್ರಿದ್ದಂಗ ಅಂತಾರೆ. ಸೊ ದೇವರಿಗೆ ನೀವು ಏನು ಹೇಳ್ಕೊಡ್ತೀರಿ ಅದ ಕಲಿತೈತಿ ದೇವ್ರ, ಅಂದ್ರೆ ಮಕ್ಕಳ ದೇವ್ರ, ಹೌದಿಲ್ರಿ? ಮತ್ತ ಏನ್ ಇವ್ರು ನಿಮ್ ಮಗಳ ಬಗ್ಗೆ ಎಷ್ಟು ಬಿಲ್ಡಪ್ ತಗೊಳತ್ತೀರಿ, ಎಲ್ಲಾರ ಮಕ್ಳು ಹಂಗಿರ್ತಾರ ಅಂತ ಹೇಳಿ ತಿಳ್ಕೊಳಕ್ ಹೋಗ್ಬೇಡ್ರಿ. ಎಲ್ಲಾರ ಮಕ್ಕಳು ಶಾಣೆ ಇರ್ತಾರ. ಬಟ್ ನಾವು ಕೆಲವೊಂದಿಷ್ಟು ಚೆನ್ನಾಗಿ ಕಮೆಂಟ್ ಮಾಡಿ ಕೇಳಿದ್ರ ನಿಮ್ ಮಗಳು ಯಾವಾಗಿಂದ ಮಾತಾಡಕತ್ಲ, ಏನ್ ಊಟ ಕೊಡ್ತಿದ್ರಿ ಅಂತ ಹೇಳಿ ಬಹಳ ಚೆನ್ನಾಗಿ ಕಮೆಂಟ್ ಮಾಡಿ ಕೇಳತ್ತಿದ್ರ. ಹಂಗಾಗಿ ಕೂತ ಹೇಳಾಕತ್ತೇವಿ ಅಷ್ಟ. ಇದು ಯಾಕಂದ್ರ ಆಗ ರೀಸೆಂಟ್ಲಿ ಅಂದ್ರ ನ್ಯೂ ಮಮ್ಮಿಗಳಿಗೆ ಸ್ವಲ್ಪ ತ್ರಾಸ ಆಗಿರ್ತೈತಿ. ನನಗೂ ಗೊತ್ತೈತಿ ಅದ್ರ ಅನುಭವ. ಯಾವಾಗ ಏನ್ ಕೊಡ್ಬೇಕು, ಏನ್ ಮಾಡ್ಬೇಕು, ನಾವು ಬಹಳ ವಿಡಿಯೋ ರಿಸರ್ಚ್ ಮಾಡ್ತಿದ್ವಿ. ನಮ್ಮ ಸ್ಪರ್ಶ ಹುಟ್ಟಿದಾಗ ಇಷ್ಟು ವಿಡಿಯೋಸ್ ನೋಡ್ತಿದ್ವಿ, ಹೇಳ್ತಿದ್ವಿ, ಬಹಳ ವಿಡಿಯೋಸ್ ಅನ್ನ ನೋಡ್ತಿದ್ವಿ. ನನಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಐತಿ. ಯಾಕಂದ್ರೆ ಸ್ಪರ್ಶ ನನಗೆ ಫಸ್ಟ್ ಮಗಳಲ್ಲ, ಇದಕ್ಕೂ ಮುಂಚೆ ನನ್ನ ರಗಡ್ ಮಕ್ಳು ಅದಾರ. ಅಂದ್ರೆ ನಮ್ಮ ಅಣ್ಣಾರ ಮಕ್ಕಳೆಲ್ಲ ನಮ್ಮ ಮಕ್ಳಿದ್ದಂಗೆ. ಸೊ ಅಪೇಕ್ಷನ್ ನೋಡೇನಿ, ನಾನು ಆಕಾಂಕ್ಷನ್ ನೋಡೇನಿ. ಆಮೇಲೆ ಆಚೆ ಕಡೆ ನಮ್ಮ ದೊಡ್ಡಮ್ಮರ ಮನ್ಯಾಗ ಮಂಜುನಿಂದ ಸ್ಟಾರ್ಟ್ ಆಕೈತಿ. ಮಂಜುಗ ನನಗೆ ಭಾಳ ಡಿಫ್ರೆನ್ಸ್ ಇಲ್ಲ, ಏನು ಭಾಳ ಅಬ್ಬಬ್ಬ ಅಂದ್ರೆ ಒಂದು 6-7 ವರ್ಷದ ಡಿಫ್ರೆನ್ಸ್ ಐತಿ. ಬಟ್ ಮಂಜುನಿಂದ ನೋಡ್ಕೊಂತ ಬಂದೆ ನಾನು, ಹುಡುಗರು ಹೆಂಗಿರ್ತಾವ, ಹೆಂಗ ಏನು ಅಂತ ಅನ್ಕೊಂತ. ನಮ್ಮ ಮನ್ಯಾಗ ಹುಡುಗರ್ನ ಭಾಳ ಎತ್ತಾಡ್ಸೇನೆ ಅನ್ಕೂಡ್ಲೆ ನನಗೆ ಹುಡುಗರ್ದು ರೂಢ ಜಾಸ್ತಿ ಐತಿ. ಹಿಂಗಾಗಿ ಅವ್ರದ್ದೆಲ್ಲ ಎಕ್ಸ್ಪೀರಿಯನ್ಸ್ ತಗೊಂಡು ನನ್ನ ಮಗಳ ಮೇಲೆ ನಾನು ಅದನ್ನ ಇಂಪ್ಲಿಮೆಂಟ್ ಮಾಡ್ತೇನೆ. ಅನುಭವ ಇರ್ಬೇಕು ಮನುಷ್ಯಾಗ. ಸೊ ಅನುಭವ ಇಲ್ಲ ಅಂತಂದ್ರೆ ಈ ವಿಡಿಯೋ ನೋಡ್ರಿ, ನಿಮ್ಗೆ ಅನುಭವ ಸಿಗ್ತೈತಿ ಅಥವಾ ಇನ್ಫಾರ್ಮೇಶನ್ ಸಿಗ್ತೈತಿ. ಮ್ಯಾಲಿನ ಹಾಲು ಕೊಡ್ಬೋದೇನ ಅಂತ ಹೇಳಿ ಕೇಳಿದ್ರಿ. ಅಂದ್ರೆ ಈಗ ಪ್ಯಾಕೆಟ್ ಹಾಲದು ಅಥವಾ ಗೌಳಿ ಹಾಲು, ಆಕಳ ಹಾಲದು ಕೊಡ್ರಿ, ಅದು ಎಲ್ಲ ಚಲೋನ. ನಮ್ಮ ಸ್ಪರ್ಶಾಗ ನಾವು ಪ್ಯಾಕೆಟ್ ಹಾಲನ್ನ ಕೊಡ್ತೇವೆ. ಬಟ್ ಏನಂದ್ರೆ ಶುಗರ್ ಆ್ಯಡ್ ಮಾಡಂಗಿಲ್ಲ ಆಕಿಗೆ. ನೀವು ಈಗ ಇರುತ್ತಾನ, ಸಣ್ಣವ್ರು ಇರುತ್ತಾನ, ನೀವು ಮಕ್ಕಳಿಗೆ ಶುಗರ್ ಆ್ಯಡ್ ಮಾಡಿ ಕೊಡ್ಲಿಲ್ಲ ಅಂದ್ರೆ ಅವ್ರಿಗೆ ಟೇಸ್ಟ್ ಗೊತ್ತಿರಂಗಿಲ್ಲ. ಹಾಲು ಅಂದ್ರೆ ಹಿಂಗೆ ಇರ್ತೈತೆ ಅಂತ ಹಂಗ ಕುಡಿತಾರ. ನೀವೇನ್ರ ಫಸ್ಟ್ ಸ್ಟಾರ್ಟಿಂಗ ಕೊಡೋ ಮುಂದೆ ನೀವು ಶುಗರ್ ಹಾಕಿ ಮಿಕ್ಸ್ ಮಾಡಿ ಕೊಟ್ಬಿಟ್ರೆ ಅಂದ್ರೆ ಅವ್ರಿಗೆ ಫುಲ್ ದೊಡ್ಡವರಾಗೋತನ ಹೆಂಗ ಶುಗರ್ ಹಾಕಿ ಕೊಡ್ಬೇಕಾಕೈತಿ. ಅದು ಶುಗರ್ ಹಾಕಿ ಕೊಡೋದ್ರಿಂದ ರಾತ್ರಿ ಹೆಂಗಾಕೈತಿ, ರಾತ್ರಿ ಹಾಲು ಕುಡಿತಾರ, ಹಾಲು ಕುಡಿದ ನಿದ್ದಿ ಬಂದು ಹಂಗ ಮಕ್ಕೊಂಡ್ಬಿಡ್ತಾರ, ನೀರ್ ಕುಡಿಯಂಗಿಲ್ಲ ಒಂದೊಂದ್ಸಲ. ಅದೇನಕೈತಿ, ಹಲ್ಲುಗಳ ಹಾಳಾಕವ. ಯಾಕಂದ್ರ ಸ್ವೀಟ್ ಅಂಟಾಗಿರ್ತೈತಿ ಬಾಯಿ. ಆಕ್ಚುಲಿ ಸ್ವೀಟ್ ತಿಂದ್ಕೊಂಡ್ರೆ ಹಲ್ಲು ಹಾಳಾಕೈತಿ. ಹಂಗಾಗಿ ಹಾಲು ಕೊಡೋರಿದ್ರೆ ಅಂದ್ರೆ ನೀವು ಶುಗರ್ನ ಅವಾಯ್ಡ್ ಮಾಡಿ ಸಪ್ಪನ್ ಹಾಲ ಕೊಟ್ರಂದ್ರ ಹುಡುಗರಿಗೆ ಏನಕೈತಿ, ಹಾಲು ಅಂದ್ರೆ ಹಿಂಗ ಇರ್ತೈತಪ್ಪ, ಹಿಂಗ ಕುಡಿಬೇಕಂತ ಅವಾಗ ಹಂಗ ರೂಢ ಬಿದ್ದು ಬಿಡ್ತೈತಿ. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಪಾಕೆಟ್ ಹಾಲು ಕುಡಿಸ್ರಿ ಅಂತ ನಾನಂತರೂ ಜಾಸ್ತಿ ಒತ್ತು ಹೇಳಂಗಿಲ್ಲ. ಬಟ್ ನಿಮ್ಗೆಲ್ಲಕ್ಕಿಂತ ಬೆಸ್ಟ್ ವೇ ಅಂತ ಹೇಳ್ತೀನಿ, ಹಳ್ಳಿ ಒಳಗೆ ಆಲ್ಮೋಸ್ಟ್ ಹಳ್ಳಿ ಒಳಗೆ ಏನಾಕೈತಿ, ಆಕಳ ಇರ್ತಾವ. ದೇಸಿ ಆಕಳ, ಜರ್ಸಿ ಆಕಳ ಅಲ್ಲ, ದೇಸಿ ಆಕಳ ಇರ್ತಾವಲ್ರಿ. ದೇಸಿ ಆಕಳದ ಹಾಲು ಸಿಕ್ಕ್ರ ಭಾಳ ಅಂದ್ರೆ ಭಾಳ ಬೆಸ್ಟ್, ಅಮೃತಕ್ಕೆ ಸಮ ಅದ. ಚಂದಾಗ ಕಾಶಿ ಫುಲ್ ಆರಿಸಿ ಕೊಟ್ಬಿಟ್ರೆ ಅಂದ್ರೆ ಹುಡುಗರಿಗೆ ಕಾಶಿ ಕುದಿಸಿ ಕೊಡ್ರಿ. ಮತ್ತು ಫಸ್ಟ್ ಟೈಮ್ ಕೊಡ್ಬೇಕಾದ್ರೆ ಹೇಳ್ತಾರೆ ಭಾಳ ಜನ, ನೀರು ಮಿಕ್ಸ್ ಮಾಡ್ರಿ ಅಂತ. ನೀರು ಮಿಕ್ಸ್ ಮಾಡಬೇಕು ಬೇಡ ಅನ್ನೋದು ನನಗೆ ಗೊತ್ತಿಲ್ಲ. ನಾ ಯಾವತ್ತು ನನ್ನ ಮಗಳಿಗೆ ಸ್ಪೆಷಲಿ ನೀರು ಮಿಕ್ಸ್ ಮಾಡಿ ಕೊಟ್ಟೇ ಇಲ್ಲ. ಗಟ್ಟಿ ಹಾಲ ಕುಡಿಸ್ಕೊಂತ ಬಂದಿವಿ. ಬಟ್ ಏನ ಸ್ವಲ್ಪ ಪ್ರಮಾಣ ಒಳಗೆ ಕೊಡ್ಕೊಂತ ಹೋಗ್ರಿ. ಹೇಳಿದ್ರೆ ನಿಮ್ಗೆ ಸ್ಟಾರ್ಟಿಂಗ್ ಅದ ನೀರ್ ಹಾಕಿ ಹಾಕ ಕೊಡ್ರಿ ಹಾಲನ್ನ ಅಂತ ಹೇಳ್ತಾರಂದ್ರ, ತಾಯಿ ಹಾಲ ತೆಳ್ಳಗ ಇರ್ತಾವ. ಆಮೇಲೆ ಒಮ್ಮೆ ಗಟ್ಟಿ ಹಾಲು ಕುಡಿದ್ರ ಹುಡುಗರಿಗೆ ತ್ರಾಸ ಆಕೈತಿ, ಉಲ್ಟಿ ಮಾಡ್ಕೋತಾವ ಅಂತ ಹೇಳಿ ಅಂತಾರ. ಬಟ್ ನಾವು ನಮ್ಮ ಸ್ಪರ್ಶಾಗ ಸ್ಟಾರ್ಟಿಂಗ್ ಇದ್ದನಾಕಿಗೆ ಗಟ್ಟಿ ಹಾಲು ಕೊಡ್ಕೋತ ಬಂದ್ವಿ. ಅಂದ್ರೆ ಸ್ಟಾರ್ಟಿಂಗ್ ಒಮ್ಮೆ 1 ಗ್ಲಾಸ್ ಏನ್ ಕೊಡ್ಲಿಲ್ಲ, 1 ಚಮಚೆ 2 ಚಮಚೆ 3 ಚಮಚೆ ಹಿಂಗ ಡೈಲಿ ಹಾಕೋತ ಬಂದ್ವಿ. ಅದಕ್ಕೆ ರೂಢ ಆತ. ಹಂಗಾಗಿ ಗಟ್ಟಿ ಹಾಲನ್ನ ಕೊಡ್ತೇವೆ. ಮತ್ ನೀರ್ ಹಾಕೊಟ್ರ ಈಗ ಅಕ್ಕಿಗೆ ಸಂಡಾಸ್ ಕತ್ತೈತಿ, ಅಂದ್ರೆ ಟಾಯ್ಲೆಟ್ ಕತ್ತೈತಿ. ಬಾಳ ತೆಳ್ಳನ ಹಾಲು ಕೊಡ್ಸಂಗಿಲ್ಲ. ಮತ್ತ ಹಲ್ಲು ಬರೋ ಮುಂದ ಹುಡುಗರು ಸಂಡಾಸ್ ಕತ್ತೈತಿ ಹಂಗ ಹಿಂಗ ಅಂತಾರ. ನಮ್ ಸ್ಪರ್ಶಾಗ ಯಾವತ್ತು ಸಂಡಾಸ್ಕದು ಹತ್ತಿಲ್ಲ, ಜ್ವರ ಅದು ಏನು ಬಂದಿಲ್ಲ. ಯಾಕಂತ ಹೇಳ್ತೇನೆ, ಯಾಕಂದ್ರ ಹುಡುಗರಿಗೆ ಹಲ್ಲು ಬರುವಾಗ ಏನಾಕೈತಿ, ಇದನ್ನ ಡಾಕ್ಟರ್ಗಳು ಹೇಳಿದ್ದ, ಅವಕ್ಕ ಏನ್ರ ಕಡಿಬೇಕು ಅನಿಸ್ತೈತಿ. ಅವಾಗ ಏನ್ ಮಾಡ್ತಾವ ಹುಡುಗರು, ಸಿಕ್ಕದನ್ನೆಲ್ಲ ತಗೊಂಡು ಕಡ್ಯಾಕ್ ಚಾಲು ಮಾಡ್ತಾವ. ಕಾಲಾಗ್ ಬಿದ್ದಿರ್ತೈತಿ, ಹೊಲ್ಸಾಗಿರ್ತೈತಿ. ಮತ್ತೆ ಏನ್ ಮಾಡ್ತಾರ, ಕೆಲವೊಂದ್ ಕಡೆ ಬದ್ನಿಕಾಯಿನ ಕಟ್ ಮಾಡಿ ಕೊಡ್ತಾರೆ ಹುಡುಗರಿಗೆ. ಬದ್ನಿಕಾಯಿನ ಕಟ್ ಮಾಡಿ ಕೊಡ್ಬೇಕು ಇಲ್ಲ ಅಂತಿಲ್ಲ. ಬಟ್ ಏನಾಕೈತಿ, ಬದ್ನಿಕಾಯಿ ಕೆಳಗ್ ಬೀಳ್ತೈತಿ, ಅದು ಹಸಿ ಇರ್ತೈತಿ, ಅದಕ್ಕೆಲ್ಲ ಧೂಳು ಅಂಟ್ಕೋತೈತಿ. ಕಾಲಾಗಿಂದ ಧೂಳು ಅಂಟ್ಕೊಂಡಿದ್ದನ್ ಮತ್ತೆ ಬಾಯಿಗೆ ಇಟ್ಕೋತಾವ, ಮತ್ತೆ ಅದನ್ನ ಚಲ್ತಾವ, ಮತ್ತೆ ಬಾಯಿಗೆ ಇಟ್ಕೋತಾವ. ಸೊ ನೀವು ಬದ್ನಿಕಾಯಿ ಅದು ಕೊಡವ್ರ ಇದ್ರಂದ್ರ ಚಂದಾಗಿ ಒಂದು ಸ್ವಚ್ಛ ಚಾಪಿ ಹಸ್ರಿ. ಆ ಚಾಪಿ ಒಳಗೆ ಯಾರು ಅಡ್ಡಾಡಬಾರ್ದು, ಹುಡುಗಿನ ಬಿಟ್ಟ ಅಥವಾ ಹುಡುಗರ್ನ ಬಿಟ್ಟ. ಆ ಬದ್ನಿಕಾಯಿ ತಿನ್ಕೊಂತ ಅಲ್ಲೇ ಚಲ್ಲಿ ಅಲ್ಲೇ ತಿನ್ಲವು ನಡಿತೈತಿ. ಆದ್ರೆ ಲಕ್ಷ ಇಡಬೇಕ, ಇಲ್ಲಾಂದ್ರೆ ಗಂಟಲ್ದಾಗ ಅದು ಹೋಗಿ ಸಿಕ್ಕೊಂತಂದ್ರ
ಭಾಳ ಡೇಂಜರ್. ಸೊ ಬದ್ನಿಕಾಯಿ ಕೊಡೋಕ್ಕಿಂತ ಜಾಸ್ತಿ ನೀವೇನು ಮಾಡ್ರಿ ಅವಕ್ಕೆ ತಮ್ಮ ಹಲ್ಲು ಇದು ಬಟ್ಟೆ ಇರ್ತಾವಲ್ಲ ಬಟ್ಟೆ ಕಡ್ಕೊಳಕ್ ಬಿಟ್ಬಿಡ್ರಿ, ನಡಿತೈತಿ. ಬಟ್ಟೆ ಸೀಪೋದ್ರಿಂದ ಏನೂ ಆಗಿಲ್ಲ, ಖರೆ ಕೈನ ಸ್ವಚ್ಛಾಗಿ ಇಡಾಕ್ ಕಲೀರಿ ಅಷ್ಟೇ. ಮತ್ತು ಮಕ್ಕಳನ್ನ ಎಷ್ಟು ಆಕೈತಿ ಅಷ್ಟೇ ಸ್ವಚ್ಛ ಇಡ್ಬೇಕು. ಅವು ಪಟ್ಟಿ ಮಾಡಿದ್ವು ಅಂದ್ರೆ ಸ್ವಚ್ಛಾಗಿ ತೊಳಿಬೇಕು. ಮತ್ತು ಜಾಸ್ತಿ ತೊಳೆಯೋದ್ರಿಂದ ಏನಾಗ್ತೈತಿ, ಅವಕ್ಕೆ ಕೆಂಪು ಆಗ್ತೈತೆ ಆ ಜಾಗ, ಬರೋ ಜಾಗ ಕೆಂಪು ಆಕೈತಿ, ಉರಿತೈತಿ ಅವಕ್ಕೆ. ಮತ್ತು ಹೊಳಮಳ ತೊಳೆಯೋದ್ರಿಂದ ತಂಪಾಗಿ ಜ್ವರ ಬರೋ ಚಾನ್ಸಸ್ ಇರ್ತೈತಿ. ಹಿಂಗಾಗಿ ಏನು ಮಾಡ್ಬೇಕಂತಂದ್ರೆ ವೆಟ್ ಟಿಶ್ಯೂ ಅಂತ ಸಿಗ್ತಾವ, ಅವನ್ನ ಬಳಸಕ್ಕೆ ಟ್ರೈ ಮಾಡ್ರಿ. ಇಲ್ಲಪ್ಪ ಅಂತಂದ್ರೆ ಒಂದು ಕಾಟನ್ ಅರ್ಬಿ ಮೆತ್ತಂದ ಅರ್ಬಿನ ನೀರಾಗಿ ಎದ್ದಿ ಒರೆಸಿ ಮತ್ತು ಅದನ್ನ ಸ್ವಚ್ಛಗೆ ತೊಳೆದು ಸಾಬೂನು ಹಾಕಿ ಸ್ವಚ್ಛಗೆ ತೊಳಸಿ ಒಣಗಿಸ್ರಿ. ಅಂತ ಒಂದು 10 ಅರ್ಬಿ ಮೇಂಟೈನ್ ಮಾಡ್ರಿ. ಬಟ್ ಹೊಳ್ಳಮಳ ನೀರ್ ಹಚ್ಚಿ ತೊಳೆಯೋದ್ರಿಂದ ಮಕ್ಕಳು ಸ್ವಚ್ಛ ಆಕಾವನ್ನೋ ಅಂದ್ರೆ ಸಣ್ಣ ಕೂಸಿದ್ದಾಗ 6 ತಿಂಗಳು ಒಳಗಿದ್ರ ತಂಪದು ಲಘು ಆಗ್ತೈತಿ ಅಂತ ಅದ್ರ ಉದ್ದೇಶಕ್ಕೆ ನಾನು ನಿಮ್ಗೆ ಈ ಟಿಪ್ಪನ್ನ ಹೇಳ್ಕೊಟ್ಟಿದ್ದೆ. ಹೆಂಗ ಅನಿಸ್ತದೆ ನಿಮ್ಗೆಲ್ಲರಿಗೂ ಇವೆಲ್ಲ ಟಿಪ್ಸ್ ಅನ್ನೋದನ್ನ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಶ್ವೇತಾ ಅವರಿಗೆ ಜಾಸ್ತಿ ಮಾತಾಡಕ್ ಕೊಟ್ಟಿಲ್ಲ ಅನ್ನೋದನ್ನ ಕಮೆಂಟ್ ಅನ್ನ ಹಾಕಬೇಡ್ರಿ, ಹಾಕಿ ಧ್ವನಿ ಸರಿ ಇಲ್ಲ. ಹಂಗಾಗಿ ಇವತ್ತ ಇವ್ರಿಗೆ ನಾನು ಮಾತಾಡಕ್ ಕೊಟ್ಟಿನಿ. ಆಕ್ಚುಲಿ ನನ್ಗೆ ಇವತ್ತ ಎದ್ದು ಕುಂದ್ರಾಕ್ ಆಗವಲ್ತ, ಧ್ವನಿ ಭಾಳ ಆರಾಮಿಲ್ಲ. ಈಗ ಹೇಳ್ಬೇಕಂದ್ರೆ ದವಾಖಾನಿಗೆ ಅಂದ್ರೆ ಮೆಡಿಸನ್ ಗುರ್ತಿದ್ದು, ಹಿಂಗಾಗಿ ನಿನ್ನೆ ಬ್ಲಾಗ್ ಒಳಗೆ ನೋಡಿದ್ರೆ ನೀವು ಮೆಡಿಸನ್ಸ್ ಎಲ್ಲ ತಂದು ಕೊಟ್ಟೇನೆ ಆಕಿಗೆ. ಬಟ್ ಆಕಿಗೆ ರಿಕವರ್ ಆಗಕ್ಕೆ ಸ್ವಲ್ಪ ಟೈಮ್ ಬೇಕು, ಯಾಕಂದ್ರೆ ಭಾಳ ದಿನ ಆದ್ಮೇಲೆ ನೆಗಡಿ ಬಂದೈತೆ ನಂಗೆ ಈಗ. ಮತ್ತೆ ಈ ಕ್ಲೈಮೇಟ್ನಾಗ ನೆಗಡಿ ಬಂತಂದ್ರೆ ಸ್ಪೆಸಿಫಿಕಲಿ ಲಘು ಕಡಿಮೆ ಆಗಂಗಿಲ್ಲ, ಯಾಕಂದ್ರೆ ಒಮ್ಮೆ ಕ್ಲೈಮೇಟ್ ಡಲ್ ಆಗೈತಿ. ಈ ಕ್ಲೈಮೇಟ್ನಾಗ ಮೈಕೈ ಎಲ್ಲ ನೋಸ್ತಿರ್ತೈತಿ, ಹಿಂಗಾಗಿ ಆಕಿಗೆ ರೆಸ್ಟ್ ಮಾಡಕ್ ಬಿಟ್ಟೇನಿ. ಸೊ ಇವತ್ತಿನ ಬ್ಲಾಗ್ ಎಷ್ಟಾಕೈತೆ ಗೊತ್ತಿಲ್ಲ, ಸಣ್ಣದಾಗಿದ್ರು ಲೈಕ್ ಮಾಡ್ರಿ, ಕಮೆಂಟ್ ಹಾಕ್ರಿ, ಶೇರ್ ಮಾಡ್ರಿ. ಯಾರು ಹೊಸದಾಗಿ ಈಗ ಡೆಲಿವರಿ ಆಗೈತೆ ಅವ್ರಿಗೆ. ಮತ್ತೇನಿಲ್ಲ ನೋಡ್ರಿ, ಇವತ್ತಿನ ಡೇನಾಗ ಮತ್ತೇನೇನು ಆಕೈತಿ ನೋಡೋಣ. ಈ ವ್ಲಾಗ್ ನ ಮುಂದುವರ್ಸೋಕ್ಕಿಂತ ಮುಂಚೆ ನಾನು ನಿಮ್ಗೊಂದು ಟಿಪ್ಸ್ ನ ತಗೊಂಡ್ಬಂದಿನಿ. ಅದು ಏನಪ್ಪಾ ಅಂದ್ರೆ ನಾನು ನಮ್ಮ ಸ್ಪರ್ಶಾಗ ಯೂಸ್ ಮಾಡತ್ತಿದ್ದ ಮಮ್ಮ ಅರ್ಥದ ಮಿಲ್ಕಿ ಸಾಫ್ಟ್ ಬಾಡಿ ವಾಶ್ ವಿತ್ ಓಟ್ಸ್ ಮಿಲ್ಕ್ ಅಂಡ್ ಕ್ಯಾಲೆಂಡುಲಾ. ಟಿಯರ್ ಫ್ರೀ ಫಾರ್ಮುಲಾ ಐತಿ, ಸರ್ಟಿಫೈಡ್ ಟಾಕ್ಸಿನ್ ಫ್ರೀ ಐತಿ, ಡರ್ಮಟೋಲಜಿಸ್ಟ್ಗಳು ಇದನ್ನ ಟೆಸ್ಟ್ ಮಾಡ್ಯಾರ, ಮೇಡ್ ಸೇಫ್ ಐತಿ. ಮಮ್ಮ ಅರ್ಥದ ಯಾವುದೋ ಪ್ರಾಡಕ್ಟ್ಗಳನ್ನ ತಗೋರಿ ನೀವು, ಎಲ್ಲ ನ್ಯಾಚುರಲ್ ಆಗಿನೇ ಇರ್ತಾವ. ಮತ್ತು ಈ ಪ್ರಾಡಕ್ಟ್ಗಳನ್ನ ಹೆಂಗೆ ತಗೊಳ್ಳೋದು, ಮಮ್ಮ ಅರ್ಥದ ಪ್ರಾಡಕ್ಟ್ಗಳನ್ನ ಅಂತ ಹೇಳಿ ನೀವೇನ್ರ ವಿಚಾರ ಮಾಡಾಕತ್ತಿದ್ರಿ ಅಂದ್ರೆ ಆನ್ಲೈನ್ ಒಳಗೂ ಸಿಗ್ತಾವು, ಆಫ್ಲೈನ್ ಒಳಗೂ ಸಿಗ್ತಾವು. ಆನ್ಲೈನ್ ಒಳಗಂದ್ರೆ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ, ಪರ್ಪಲ್ ಪೇ, ಮಮ್ಮ ಅರ್ಥದ ಆ್ಯಪ್ ಐತಿ, ಅಲ್ಲಿ ಹೋಗಿ ಸಹಿತ ನೀವು ತಗೋಬಹುದು. ಆಫ್ಲೈನ್ ಒಳಗಂದ್ರೆ ನಿಮ್ಮ ಹತ್ತಿರದ ಜನರಲ್ ಸ್ಟೋರ್ ಅಥವಾ ಮೆಡಿಕಲ್ ಸ್ಟೋರ್ ಒಳಗೆ ಹೋಗಿ ಸಹಿತ ನೀವು ತಗೋಬಹುದು. ಮತ್ತು ನೀವು ಮಮ್ಮ ಅರ್ಥದ ಆ್ಯಪ್ ಒಳಗೆ ಹೋಗಿ ಮಮ್ಮ ಅರ್ಥದ ಪ್ರಾಡಕ್ಟ್ಗಳನ್ನ ನನ್ನ ಕೂಪನ್ ಕೋಡ್ ಶ್ವೇತಾ P 2024 ಯೂಸ್ ಮಾಡಿ ತಗೊಂಡ್ರಿ ಅಂದ್ರೆ ನಿಮ್ಗೆ 20% ಡಿಸ್ಕೌಂಟ್ ಸಿಗ್ತೈತಿ. ಅದಷ್ಟೇ ಅಲ್ಲದೆ ನೀವು ಮಮ್ಮ ಅರ್ಥದ ಆ್ಯಪ್ ಒಳಗೆ ಹೋಗಿ ಪ್ರಾಡಕ್ಟನ್ನ ತಗೊಂಡ್ರಿ ಅಂದ್ರೆ ಅವರು ನಿಮ್ಮ ಹೆಸರಲ್ಲೇ ಒಂದು ಗಿಡನ ನೆಡ್ತಾರೆ. ಆ ಗಿಡದ ಲೊಕೇಶನ್ನ ನಿಮ್ಗೆ ಸೆಂಡ್ ಮಾಡ್ತಾರೆ, ಯಾಕಂದ್ರೆ ಭಾರತವನ್ನ ಪ್ಲಾಸ್ಟಿಕ್ ಮುಕ್ತ ದೇಶವನ್ನಾಗಿ ಮಾಡಾಕ. ಏನ್ ಮಾಡಕತ್ತಿ? ಏನಿಲ್ಲ, ನಿನ್ನೆ ಬಂಟಿ ಬರ್ಡೇ ಐತಂತ ಅವ್ರ ಕೇಕ್ ಕಟ್ ಮಾಡ್ಯಾರ, ಹಂಗಾಗಿ ನಮಗೂ ಕೇಕ್ ಕೊಡಕ್ ಬಂದಾರ. ನೋಡ್ರಲ್ಲಿ ನಮ್ಮ ಬಂಟಿ ಬರ್ಡೇ ಇತ್ತು ನಿನ್ನೆ. 1+T ಬಂಟಿ. ಎಲ್ಲೈತ್ ಬಡ್ಡಿ? ಬಂಟಿ ಮನೇಲಿ ಅದ, ಕರ್ಕೊಂಬರ್ಬೇಕಿಲ್ಲ ಅದನ್ನ. ಅದು ಬರ್ಲಿ ಮಮ್ಮಿ ಹೇಳಿ ನೀನ ಹೋಗ್ಬಾರ್ದು. ಹೌದಾ? ತಗೋರಿ ಬರ್ಡೇ ಕೇಕು. ಥ್ಯಾಂಕ್ ಯು. ಶಪ ತಗೋತೇನ. ಯಾರು ಕಟ್ ಮಾಡಿದ್ರು ಕೇಕ್? ನೀನೇ ಕಟ್ ಮಾಡಿದ? ಬಂಟಿ ಕಡೆ ಕಟ್ ಮಾಡಿ? ಬಂಟಿ ಕೈ ಮಾಡಿಸಿದ್ದು. ಹೌದಾ? ವೆರಿ ಗುಡ್, ವೆರಿ ಗುಡ್. ಹ್ಯಾಪಿ ಬರ್ಡೇ ಬಂಟಿ. ಶೋ ಸ್ವೀಟ್ ಕೇಕ್ ಚಲೋ ಆಗೈತೆ. ನೀವ ಮಾಡಿದ್ದ? ಅದು ಫೇವರೇಟ್ ಕೇಕ್. ಯಾವ್ದದ? ಅದು ಸ್ಟ್ರಾಬೆರಿ ಮತ್ತು ಬ್ಲೂಬೆರಿ. ವಾವ್, ಶೋ ಸ್ವೀಟ್. ನಮ್ಮ ಬಂಟಿ ಗೋನ್ ಅವರೆಲ್ಲ ಕೊಡ್ಸಿದ್ವು, ಅದೇ ಖುಷಿಯಾಗಿದೆ. ಅಯ್ಯೇ, ಅದಕ್ಕೆ ಬಂದಿಲ್ಲ ಅದು ಈಚೆ ಕಡೆ ನಮ್ಮ ಮನೆ ಕಡೆ, ಹೌದಿಲ್ಲ? ಆಮೇಲೆ ಕರ್ಕೊಂಬರ್ರಿ ಬಂಟಿನ್, ವಿಶ್ ಮಾಡ್ತೇವೆ ನಾವು. ಈಗ ಆಮೇಲೆ ಕರ್ಕೊ ಬರ್ತೀವಿ. ಓಕೆ, ಬಾಯ್ ಬಾಯ್. ನೋಡ್ರಿ ಬಂಟಿದು ಬರ್ಡೇ ಸೆಲೆಬ್ರೇಟ್ ಮಾಡಿದ್ರ. ಅದ್ರ ಕೇಕು ನಾವು ತಿಂದ್ವಿ. ಎಸ್, ಅದ್ರ ಕೇಕ್ ಅಲ್ಲ, ಅದು ಕಟ್ ಮಾಡಿದ ಕೇಕ್. ಅದ್ರ ಕೇಕ್ ತಿಂದ್ವಿ ಅಂತ ಎಲ್ಲ ಸತ್ತ. ಬಂಟಿ ಬರ್ಡೇ ಕೇಕ್ ಕಟ್ ಮಾಡಿ ತಿಂದ್ವಿ. ನಂದು ಧ್ವನಿ ಯಾವಾಗ ಸರಳ ಆಕೈತೆ ಅಂತ ವಿಚಾರ ಮಾಡತ್ತೀನಿ. ನಿನ್ನೆನು ಗುಳಿಗೆ ತಗೊಂಡೇನಿ, ಈಗ 4-5 ದಿನ ಅದು ಗುಳಿಗೆ ತಗೊಳಕತ್ತ. ಓಕೆ, ಆದ್ರೂ ಸಹಿತ ಧ್ವನಿ ನೀ ಹಿಂಗ್ ಮೂಗ್ ಮ್ಯಾಲ್ ಮಾಡಿ ತೋರಿಸು, ಧ್ವನಿ ಸರಳ ಆಕೈತಿಲ್ಲ ಹೇಳ್ತಾನೆ ಲಗುನ. ನೀವು ಮಾಡ್ರಿ, ಹಿಂಗ್ ಮಾಡಿ ತೋರಿಸ್ಬೇಕಪ್ಪಿ. ಮೂಗ್ ಹಿಂಗ್ ಮ್ಯಾಲ್ ಮಾಡಿ ತೋರಿಸ್ಬೇಕ ಅಂದ್ರೆ ನಾ ಹೇಳ್ತೇನೆ. ಮೂಗ್ ನೋಡಿ ನಂಗೆ ಭವಿಷ್ಯ ಹೇಳಕ್ ಬರ್ತೈತಿ. ನಿಮಗ್ ಗುರ್ತೈತೇನಿಲ್ಲ ಗೊತ್ತಿಲ್ಲ, ಹಿಂಗ ಭವಿಷ್ಯ ಹೇಳ್ತಾರೆ. ಹಿಂಗ್ ಮೂಗ್ ನೋಡಿದ್ರೆ ಯಾವಾಗ ಕೆಮ್ಮು ಕಮ್ಮಿ ಆಕೈತೆ ಅನ್ನೋದನ್ನ ಹೇಳ್ಬೋದು ನಾನು. ಮೂಗ್ ತೋರ್ಸಪ್ಪಿ. ಮುಗ್ದೆ ಏನೂ ಇಲ್ಲ. ಲಗು ಕಮ್ಮಿ ಆಕೈತ. ಯಪ್ಪ ನೋಡ್ರಿ, ನಾಷ್ಟ ಮಾಡೋಣಂತ. ಇವು ನೋಡ್ರಿ ಬರ್ಷನ್ ಮ್ಯಾಲಿನ ಫುಲ್ ಹಿಂಗ್ ಕರ್ರಗ ಹಿಡಿದ್ ಬಿಟ್ಟಿದ್ವ. ಹುಣಸೆ ಹಣ್ಣು, ಉಪ್ಪು, ಸೋಡಾ ಪೌಡರ್ ಹಾಕಿ ತೊಳೆದ್ರೆ ಎಷ್ಟು ಸ್ವಚ್ಛಾಗ್ಯಾವ. ಇದ ಒಂದು ಏನಕ್ಕೆ ಅಲ್ಲಿ ಹೋಗ್ಲಿಲ್ಲ, ಇದು ಭಾಳ ಕರ್ರಗಾಗೈತಿ. ಅದ ಎಣ್ಣೆ ಸುಟ್ಟೈತಲ್ಲಿ, ಇದಕ್ಕೆ ಏನು ಮಾಡ್ಬೇಕು ತಿಳಿವಲ್ತು. ಹೌದಾ? ಅದಷ್ಟ ಹೋಗಿಲ್ಲ, ಉಳ್ಕಿದ್ದೆಲ್ಲ
ಫುಲ್ ಸ್ವಚ್ಛ ಆಗೈತಿ. ಇವು ಆ್ಯಕ್ಚುಲಿ ಎಲ್ಲರೂ ಆಲ್ಮೋಸ್ಟ್ ಸ್ಟೀಲ್ದು ಇರ್ತಾವೆ. ಇದು ನಮ್ದು ಏನೈತೆ ಸ್ಪೆಷಲ್ ತೊಗೊಂಡವಲ್ಲ ನಾವು, ಹಿಂಗಾಗಿ ಇದು ತಾಮ್ರದ್ದು ಐತೆ. ಇದು ಹೌದು, ಕೆಲವ್ರ ಮನೆಗೆ ಸ್ಟೀಲ್ದು ಇದೆ, ತಾಮ್ರದ್ದು ಇರ್ತಾವ, ಆದರೆ ಮೋಸ್ಟ್ಲಿ ಭಾಳ ಕಡಿಮೆ ಕೆಬ್ಬಣದಲ್ಲೇ ಇರ್ತಾವೆ. ಅದನ್ನದ್ದು ಆ ಮೀನು ಸ್ವಚ್ಛ ಆತ ಹಾಂ ನೋಡ್ರಿ. ಇದನ್ನು ತೊಳೆದ್ವಿ, ಕರ್ರಾಗ ಹಿಡ್ದಿತ್ತಿದು ಎಷ್ಟು ಸ್ವಚ್ಛ ಅಂತ ಆತೈತಿ. ಆದ್ರೂ ಇದು ಲೈನ್ ಒಳಗಿಂದ ಹೋಗೋಲ್ಲ ಇದೆ, ಅದಕ್ಕೆ ಪಿತಾಂಬರಿ ಎಸ್ತಿಕ್ಬೇಕು ಅಂದ್ರೆ ಹೊಕ್ಕೈತಿ. ಓಕೆ ನಡ್ರಿ ಚಾ ಕುಡಿಯೋನು. ಬರಲ್ಲ ಮತ್ತೆ ಚಾ ಕುಡಿಸ್ಬರ್ಬೇಕು. ಎಲ್ಲ ಸ್ವಚ್ಛ ಮಾಡೇವಿ. ಏನ್ ಬೇಕಪ್ಪ? ಕ್ರಿಕೆಟ್ ಬಾಲ್. ಯಾಕ? ಹೌದಾ, ಆಟ ಆಡಕ್ ಬೇಕಾ? ಅಪ್ಪ ಹೇಳು. ಅಲ್ಲೇ ಹುಡುಗರು ಆಟ ಆಡೋದು ನೋಡಾತಾಳ. ಪ್ಲಾಸ್ಟಿಕ್ ಬಾಲ್ ಕೊಟ್ರೆ ಬ್ಯಾಡ ಅಂತ, ಕ್ರಿಕೆಟ್ ಬಾಲ್ ಬೇಕು. ಇದ್ರ ತೊಂಬರಿ, ಅವು ಯೆಲ್ಲೋ ಕಲರ್ ಸ್ಪಂಜ್ ಗತೆ ಇರ್ತಾವಲ್ಲ, ಎಲ್ಲಿ ಹಿಡ್ದಕ್ಕೆ ಸ್ಪಂಜ್ ಇದ್ದಿರ್ತಾವಲ್ಲ, ಯೆಲ್ಲೋ ಕಲರ್ ಬೇಕಾ? ಕ್ರಿಕೆಟ್ ಬಾಲ್ ಯೆಲ್ಲೋ ಕಲರ್ ಬೇಕನ? ಪಿಂಕ್ ಬೇಕಾ? ಯೆಲ್ಲೋ ಕಲರ್ ಬೇಕಂದ್ರೆ ಪಿಂಕ್ ಬೇಕಂತ ಕಿಗೆ. ಪಿಂಕ್ ಚಲೋ ಇರಂಗಿಲ್ಲ ಬಾ. ಅವು ಹತ್ತಿದ್ವು ಅಂದ್ರೆ ಹಾಕೈತಿ. ಹೋಗಿ ಯೆಲ್ಲೋ ಕಲರ್ ಬಾಲ್ ತೊಂಬ, ಕ್ರಿಕೆಟ್ ಬಾಲ್. ಏನ್ ತರ್ತಿ? ಓಕೆ ಓಕೆಪ್ಪ, ಓಕೆ ತೊಂಬ. ಬಾಯ್. ಸ್ಪರ್ಶ ಯಾವ್ದು ಬೇಕು? ಪಿಂಕ್ ಎಲ್ಲೋ? ಒಂದ್ ತಗೋ. ಯಾವ ಕಲರ್ ಬೇಕು ಅದು ತಗೋ. ನನಗೊಂದು ಕೊಡಿ. ಯಾವ್ದು ಬೇಡ ಅದು ನಂಗೆ ಕೊಡು. ಗ್ರೀನ್ ಬೇಡ, ಇದು ಬೇಡ, ಅದ ಬೇಕಾ? ಇದ ಬೇಕಾ? ಹಾಂ ಓಕೆ, ಥ್ಯಾಂಕ್ ಯು ಅಪ್ಪ. ಲವ್ ಯು. ಏನಪ್ಪಿ ಅದು? ಯಾವ ಬಾಲ್? ಪಿಂಕ್ ಕ್ರಿಕೆಟ್ ಬಾಲ್ ಅಲ್ಲ? ಎಷ್ಟಂತ? ಇಷ್ಟೊತ್ತನ ಪ್ಲಂಬಿಂಗ್ ಕೆಲಸ ಮಾಡಿದ್ರಿ, ಮತ್ತೇನ್ ಚಾಲು ಮಾಡಿದ್ರಿ ಈಗ? ಮತ್ತೇನಿಲ್ಲ, ಊಟಕ್ಕೆ ಕರ್ಯಾತಾರ ಕೆಳಗೆ ಹೋಗೋಣ ಈಗ. ಟೈಮ್ ಭಾಳ ಆತ. ಈಗ ಪಿತಾಂಬರಿಲೇ ಒಂದು ರೌಂಡ್ ತೊಳೆದು ಬಿಟ್ರೆ ಆಯ್ತು ಎಲ್ಲ ಅಂಥೇಳಿ ಪಿತಾಂಬರಿ ತೊಗೊಂಡು ವರ್ಷಿನಿಗೆ. ಅದಕ್ಕೆ ಆ್ಯಕ್ಚುಲಿ ಹಲ್ತಿಕ್ಕೂ ಬ್ರಷ್ ಆಗ್ಬೇಕು, ಹಳೇದೆ ವೇಸ್ಟ್ ಇದ್ದಿದ್ದೆ. ಈಗಿಲ್ಲೆಲ್ಲ ಏನು ಮಾಡೋಕೆ ಬರಲ್ಲ. ಅಂದ್ರೆ ಸ್ವಚ್ಛ ಆಗಿಬಿಡ್ತಿತ್ತು. ಆದ್ರೂ ಆಗಲಿಕ್ಕಿಂತ ಭಾಳ ಸ್ವಚ್ಛ ಆಯ್ತು. ಇಲ್ಲೇನು ಹೋಗೋವಲ್ತವ ಇದ್ರದ್ದು. ಅದು ಭಾಳ ಹಳೇದೈತದ. ಆಗಲಿಕ್ಕೆ ಸ್ವಲ್ಪ ಏನು ಓಕೆ, ನಡ್ವರ್ಕಿಂದ ಹೊಲ್ಸೋತು. ಅದು ಹಲ್ತಿಕ್ಕೋ ಬ್ರಷ್ ಆದ್ರೆ ಅದು ಸ್ವಲ್ಪ ರಫ್ ಇರ್ತೈತಲ್ಲ, ಅಲ್ಲಿ ಹೋಗೆಲ್ಲ ಪಾರ್ಟಿಕಲ್ ಕ್ಲಿಯರ್ ಮಾಡ್ತೈತಿ. ಈಗಲ್ಲೇ ಬಾತ್ರೂಮ್ ನೀರು ಹಾಕೋಂಗಿಲ್ಲ. ಹೌದು, ದೇವ್ರದು ಅಲ್ಲ ಅವಳು. ಅಲ್ಲಿ ನೀರ ಇದನ್ನ ತೊಳೆದು ಬಂದೈತ್ಲ ನಾನು. ಇದು ಹೌದೌದು, ಕೆಳಗೆ ಹೋಗಿ ಮಾಡಿದ್ರೆ ನಡೀತೈತಿ. ಕೆಳಗೆ ಹೋಗಿ ಮಾಡ್ರಿ. ಈಗ ಇಲ್ಲೇ ಮತ್ತೆ ಮೇಲೆ ಮಾಡೋಂಗಿಲ್ಲ. ಅದು ಪೈಪ್ ಹಿಂದಿನ ಅವ್ರಿಗೆ ಮನಿ ಕಟ್ಟಾತಿದ್ರಲ್ಲ, ಕಟ್ ಆಗೈತೆ. ಹೌದು, ಮಾಡಿದ್ವಿ. ಆತ್ ರಿಪೇರಿ. ಇವತ್ತಿನ ಬ್ಲಾಗ್ ಅಂತೂ ಸಣ್ಣದ ಐತಿ. ಜಾಸ್ತಿ ಏನು ಬ್ಲಾಗ್ ತಗೊಂಡಿಲ್ಲ, ಯಾಕಂದ್ರೆ ಭಯಂಕರ ಕೆಲಸ ಇದ್ದು. ಹೌದು, ಕೆಲಸದಾಗ ಏನು ಮಾಡ್ಕೊಂಡಿಲ್ಲ ನಾವು ಬ್ಲಾಗ್. ಏನಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದ ಕರೆಕ್ಟ್. ಈಗ ನೋಡ್ರಿ, ಅದು ಆಗಲೇ ಉಳಿದದ್ದು ಪೂರ್ತಿ ಸ್ವಚ್ಛ ಆತ್ ನೋಡ. ಆಗಲ್ಲ ಇದು ಕರೆಯದಂತೂ ಪೂರ್ತಿ ಹೋಗೇ ಬಿಡ್ತು. ಹೌದು, ಇಲ್ಲೇ ಇರ್ತದೆ ಮೂಲೆಯಾಗ. ಆಯ್ತಾಯ್ತು, ಮಾಡ್ಕೊರಿ. ನೋಡ್ರಿ, ರಾತ್ರಿ 10 ಗಂಟೆ ಆಗೋಗೈತಿ. ಊಟ ಅಂತೂ ಆಗೈತೆ ನಮ್ದು. ಊಟ ಮಾಡ್ಕೊಂಡು ವಾಕಿಂಗ್ ಮಾಡಕ್ಕೆ ಬಂದಿದ್ವಿ. ಸೊ ನಮ್ಮ ಸ್ಪರ್ಶನೂ ಕರ್ಕೊಂಡು ವಾಕಿಂಗ್ ಮಾಡ್ಬೇಕನ್ನೋ ಒಂದು ಗದ್ಲಕ್ಕೆ ಏನು ಮಾಡಿದ್ನಪ್ಪ ಅಂತಂದ್ರೆ ನೋಡ್ರಿ, ಜುಗಾಡ್ ಮಾಡೇನಿ. ಸೈಕ್ಲಿಂಗ್ ಆಕೆ ಸೈಕಲ್ಗೆ ಇಲ್ಲಿ ಮುಂದೆ ಚೀಲ ಹಾಕಿಡ್ದೇನಿ. ನಮ್ಮ ಶ್ವೇತವ್ರ ಹಿಂದಿಂದ ಎಕ್ಸ್ಲೇಟರ್ ಮಾಡತ್ತಾರ, ದುಗ್ಸಾಗತ್ತಾರ. ಜಗಾತೇನೆ ನಾ ಹ್ಯಾಂಡಲ್ ಮಾಡತ್ತೇನೆ ಸ್ಟೇರಿಂಗ್. ಹೆಂಗೈತೆ ಇನ್ವೆನ್ಷನ್ ಅನ್ನೋದನ್ನು ಕಮೆಂಟ್ ಮಾಡ್ರಿಪ್ಪ. ಹೌದಿಲ್ಲ? ವಾಕಿಂಗ್ ಆತ ಶ್ವೇತಾ ಅವ್ರದ್ದು, ನಮ್ದು. ಈಗ ಐಸ್ ಕ್ರೀಮ್ ಮತ್ತು ಕೋಲ್ಡ್ ಡ್ರಿಂಕ್ಸ್. ಯಾವಾಗಲೂ ಐಸ್ ಕ್ರೀಮ್ ಸೇರಂಗಿಲ್ಲ ನಂಗೆ, ಹಂಗಾಗಿ ನಡಿ ಕುಡಿತೇನೆ. ಆಮೇಲೆ ಕಿಡ್ಡುಗ ಮತ್ತು ಸ್ಪರ್ಶಾಗ ಕೋನ್ ಐಸ್ ಕ್ರೀಮ್ ನಡ್ರಕೊಂಡು